ರಾಮಕೃಷ್ಣ ಜೊತೆಗೆ ಮುಂದಿನ ಕಾರ್ಯಕ್ರಮ ಸ್ವಾಮಿ ದಯಾದೀಪಾನಂದಜಿಯವರು ನಡೆಸಿಕೊಡಲಿದ್ದಾರೆ. ವಿಷಯ ಆರೋಗ್ಯ ಮತ್ತು ಆಧ್ಯಾತ್ಮ ಒಂದು ಚಿಂತನೆ. ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಪ್ರಾರಂಭದಲ್ಲಿ ರಾಮಕೃಷ್ಣ ಮಿಷನ್ ಬೆಳಗಾಂ ಆಶ್ರಮದಲ್ಲಿ ಇರಿಕೊಂಡು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ತದನಂತರ ಬೇಲೂರು ಮಠದ 2 ವರ್ಷದ ತರಬೇತಿಯನ್ನು ಪಡೆದುಕೊಂಡ ನಂತರ ಕನ್ಕಲ್ ರಾಮಕೃಷ್ಣ ಆಶ್ರಮ, ಹರಿದ್ವಾರದ ಕನ್ಕಲ್ನಲ್ಲಿರುವ ರಾಮಕೃಷ್ಣ ಮಿಷನ್ ಆಶ್ರಮದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಪ್ರಸ್ತುತ ಪೂಜ್ಯರು ರಾಮಕೃಷ್ಣ ಮಿಷನ್ ಮುಂಬೈನಲ್ಲಿರುವ ಆಸ್ಪತ್ರೆಯಲ್ಲಿ ಅಧೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇಂದು ಅವರು ನಮ್ಮನ್ನೆಲ್ಲ ಕುರಿತು ಆರೋಗ್ಯ ಮತ್ತು ಆಧ್ಯಾತ್ಮ ಒಂದು ಚಿಂತನೆ ಎಂಬ ವಿಷಯದ ಬಗ್ಗೆ ಮಾತನಾಡ್ತಾರೆ. ಪೂಜ್ಯರಿಗೆ ನೋಡಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ವೇದಿಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೇನೆ. ಜಯ ರಾಮಕೃಷ್ಣ. ಆ್ಯಂಡ್ ಫೀಲ್ ದ ಸೈಲೆನ್ಸ್ ವಿದಿನ್. ಒಂದು ಸಣ್ಣ ಪ್ರಯೋಗ ಮಾಡುವ. ನೇರವಾಗ ಒಳಗಿನ ಶಾಂತಿ, ಸುಖ, ನೆಮ್ಮದಿ ಇದನ್ನು ಸ್ವಲ್ಪ ಅನುಭವಿಸಿ, ಸಾಧ್ಯವಾದರೆ ಒಳಗಡೆಯ ಓಂಕಾರವನ್ನು ಕೇಳುವ ಪ್ರಯತ್ನ ಮಾಡಿ. ಟೇಕ್ ಅ ಡೀಪ್ ಬ್ರೆತ್. ದಿವ್ಯತ್ರೆಯರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್, ಬೋಧಸ್ವರೂಪಾನಂದಜಿ ಮಹಾರಾಜ್, ಸ್ವಾಮಿ ತದ್ಯುಕ್ತಾನಂದಜಿ ಮಹಾರಾಜ್ ಹಾಗೂ ಎಲ್ಲ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಮಾತಾಜಿಯವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ನಮನಗಳು. ಯಾವತ್ತೂ ಈ ಶುಭ ಮುಂಜಾನೆ ಇಲ್ಲಿ ನೆರೆದಂತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳು. ಅಧ್ಯಾತ್ಮ ಆರೋಗ್ಯ ಕಳೆದ 3 ದಿವಸಗಳಿಂದ ಅಧ್ಯಾತ್ಮದ ರಸದೌತಣವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಅಧ್ಯಾತ್ಮದ ಬಗ್ಗೆ ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಈಗಾಗಲೇ ಕೆಲವೊಂದಿಷ್ಟು ಗ್ಲಿಮ್ಸಸ್ಸನ್ನಾದರೂ ಅನುಭವಿಸ್ತಾ ಇದ್ದೇವೆ. ಆದರೂ ಕೂಡ ಅಧ್ಯಾತ್ಮದ ಆರಂಭ ಗುರುವಿನೊಡೆಗೆ ಭಕ್ತಿಯನ್ನು ತೋರುವುದರ ಮುಖಾಂತರ. ಎಲ್ಲರೂ ಸೇರಿ ಇದನ್ನ ಹೇಳೋಣ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಹೊಂದಿದೆ. ವಿದ್ಯಾದಾನವನ್ನು ಮಾಡುವ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಆ ಎಂಟ್ರನ್ಸಲ್ಲಿ ಒಂದು ಲೈನ್ ಬರೆದಿತ್ತು, ಅರಿವೇ ಗುರು ಅಂಥೇಳಿ. ಯಾವ ಭಗವಂತ ನಮ್ಮ ಒಳಗೆ
ಅರಿವಿನ ಗುರುವಾಗಿ ಇದ್ದಾನೋ ಆ ಗುರುವಿಗೆ, ಆ ಭಗವಂತನಿಗೆ ನಮಸ್ಕಾರ ಮಾಡಿ ಕೆಲವೊಂದಿಷ್ಟು ವಿಚಾರ. ಅಧ್ಯಾತ್ಮ, ನೋ ದೈ ಸೆಲ್ಫ್, ನಿನ್ನನ್ನು ನೀನು ಅರಿ, ನಿನ್ನ ಒಳಗೆ ಹೋಗಿ ನಿನ್ನನ್ನು ನೋಡು. ಹೇಗೆ ಇದನ್ನ ನಾವು ವ್ಯಕ್ತಪಡಿಸುವುದು? ಹೃದಯದಲ್ಲಿ ಭಗವದ್ಭಕ್ತಿ, ಭಗವದ್ಭಾವ, ಕೈಯಿಂದ ಆ ಭಗವತ್ ಸ್ವರೂಪಿ ಜೀವನ ಸೇವೆ ಮಾಡುವುದರ ಮೂಲಕ. ಶ್ರೀರಾಮಕೃಷ್ಣರು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ, ಜೀವನದಲ್ಲಿ ನಾವೇನೇನನ್ನೋ ಪ್ರಾಮುಖ್ಯತೆಯಾಗಿ ಇಟ್ಕೊಂಡಿರ್ತೇವೆ, ಅದು ಯಾವುದು ಪ್ರಮುಖ ಅಲ್ಲ. ಗಾಡ್ ರಿಯಲೈಸೇಷನ್ ಶುಡ್ ಬಿ ಗೋಲ್ ಆಫ್ ಲೈಫ್. ಇದಲ್ಲದೆ ಇನ್ನೇನು ಹೆಚ್ಚು ಮಾತಾಡೋದು ಅಧ್ಯಾತ್ಮದ ಬಗ್ಗೆ. ಮತ್ತು ಶ್ರೀರಾಮಕೃಷ್ಣ ಹೇಳ್ತಾರೋ ಜ್ಯೋತೋ ಮತ್ ತಥೋ ಪತ್, ಎಷ್ಟೆಷ್ಟು ಮತಗಳೋ ಅಷ್ಟಷ್ಟು ಪಥಗಳು. ಕಲಿಯುಗದಲ್ಲಿ ನಾರದೀಯ ಭಕ್ತಿ ಬಹಳ ಪ್ರಯೋಜನಕಾರಿ. ಸಾತು ಅಸ್ಮಿನ್ ಪರಮ ಪ್ರೇಮ ಸ್ವರೂಪ. ಭಗವಂತ ಮಾತ್ರ ನಿಜವಾಗಿ ನಮ್ಮನ್ನು ಪ್ರೀತಿಸ್ತಾನೋ. ಇಷ್ಟನಿಷ್ಠ ಏಕಂ ಸತ್ವಿಪ್ರಹ ಬಹುಧಾ ವದಂತಿ. ಒಂದೇ ಸತ್ಯವನ್ನು ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಋಷಿಮುನಿಗಳಾಗಲಿ ನಮ್ಮ ಧರ್ಮ ಗುರುಗಳಾಗಲಿ ನಮಗೆ ಹೇಳಿದ್ದಾರೆ. ಆ ಎಲ್ಲ ಭಗವಂತನ ಅನೇಕ ರೂಪಗಳಿಗೆ ನಿಮ್ಮ ಭಕ್ತಿ ಇರಲಿ, ಆದರೆ ನಿಮ್ಮ ಇಷ್ಟನಿಷ್ಠ ಅದು ಶ್ರೀರಾಮಕೃಷ್ಣರು ನಮಗೆ ಹೇಳಿಕೊಟ್ಟದ್ದು. ಭಗವಾನ್ ಶ್ರೀರಾಮಚಂದ್ರ, ಮಹಾವೀರ್, ಆಂಜನೇಯ, ಹನುಮಾನ್ಜಿ ಕೇಳ್ತಾ ಏನು ನಿಂದು ಪರಿಚಯ ಅಂಥೇಳಿ. ಯಾವಾಗೆಲ್ಲ ನಾನು ದೇಹ ಬುದ್ಧಿಯಲ್ಲಿರ್ತೇನೋ ನಾನು ನಿನ್ನ ದಾಸ. ಸ್ವಲ್ಪ ಯಾವಾಗ ನಾನು ಜೀವಾತ್ಮ ಅಂತ ಒಂದು ಬುದ್ಧಿ ಬರುತ್ತೋ ನಿನ್ನ ಅಂಶ. ಯಾವಾಗ ನಾನು ಆತ್ಮಸ್ವರೂಪ ಅಂತ ಬೋಧವಾಗುತ್ತೋ ನಾನೇ ನೀನು, ನೀನೇ ನಾನು. ಸ್ವಾಮಿ ವಿವೇಕಾನಂದರು ಹೇಳಿದರು, ಪಶುತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವ. ಈ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಜಪಾತ್ ಸಿದ್ಧಿ. ಶ್ರೀರಾಮಕೃಷ್ಣ ಮಹಾಸಂಘದ ಒಂದು ಧ್ಯೇಯ ಉದ್ದೇಶ, ಆಧ್ಯಾತ್ಮಿಕತೆಯ ಒಂದು ಅಲೆಯನ್ನು ಇವತ್ತು ಜಗತ್ತಿನಾದ್ಯಂತ ಪ್ರಸಾರ ಮಾಡುವ ಕೇಂದ್ರವಾಗಿದೆ. ನಮ್ಮ ಸಂಘದಲ್ಲಿ ನಮ್ಮ ಸಂಘ ಗುರುಗಳು ಮಂತ್ರ ದೀಕ್ಷೆಯನ್ನು ಕೊಡ್ತಾರು. ಆ ಮಂತ್ರ ದೀಕ್ಷೆಯನ್ನು ನಾವು ನಿತ್ಯ ಶ್ರದ್ಧಾಭಕ್ತಿಯಿಂದ ಅರಿತು ಜಪವನ್ನು ಮಾಡಿದಾಗ ಯೋಗಶ್ಚಿತ್ತವೃತ್ತಿ ನಿರೋಧ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬಹು ಚೆನ್ನಾಗಿ ಯೋಗದ ಬಗ್ಗೆ ಹೇಳಿದ್ದಾನೆ. ಸ್ವಾಮಿ ರಂಗನಾಥಾನಂದ ಮಹಾರಾಜ್ ಹೇಳ್ತಾರೋ, ಭಗವದ್ಗೀತಾ ಈಸ್ ದ ಫಿಲಾಸಫಿ ಆಫ್ ಲೈಫ್ ಆ್ಯಂಡ್ ವರ್ಕ್. ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಆದರ್ಶ ತತ್ವ ಯಾವುದನ್ನು ನಾವು ನಮ್ಮ ನಿತ್ಯ ಕರ್ಮದಲ್ಲಿ ಅಳವಡಿಸಿಕೊಳ್ಬೋದು ಅದು ಭಗವದ್ಗೀತೆಯಲ್ಲಿ ಹೇಳಿದೆ. 700 ಶ್ಲೋಕಾಸ್, 18 ಚಾಪ್ಟರ್ಸ್. ಮೊದಲನೇ ಅಧ್ಯಾಯ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ಅರ್ಜುನನ ವಿಷಾದ ಯೋಗ. ಯಾವ ರೀತಿ ನಮ್ಮ ಕಷ್ಟಗಳು, ತಾಪತ್ರಯಗಳು ಯೋಗಕ್ಕೆ ಮಾರ್ಗವಾಗಬಲ್ಲವು. ಆ ಅರ್ಜುನನ ನಿಮಿತ್ತವಾಗಿಟ್ಕೊಂಡು ಶ್ರೀಕೃಷ್ಣ ಪರಮಾತ್ಮ 2ನೇ ಅಧ್ಯಾಯದಲ್ಲಿ ಆರಂಭ ಮಾಡ್ತಾನು ಸಾಂಖ್ಯಯೋಗ. 3ನೇ ಅಧ್ಯಾಯದಲ್ಲಿ ಕರ್ಮಯೋಗ. ತತ್ವವನ್ನು ಅರಿತು ನಮ್ಮ ನಿತ್ಯ ಕರ್ಮವನ್ನು ಮಾಡಿದಾಗ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೋದು. 2 ಮತ್ತು ಚಾಪ್ಟರ್ ನಂಬರ್ 3 ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡಲ್ಲಿ ಅಧ್ಯಾತ್ಮದ ಮರ್ಮ ಅಲ್ಲಿದೆ. ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ವಿ. ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮಸು ಕೌಶಲಂ, ಯೋಗೋ ಭವತಿ ದುಃಖ. ಎಲ್ಲ ದುಃಖಗಳು, ದಾರಿದ್ರ್ಯಗಳು, ರೋಗಗಳು ಅದರಿಂದ ನೀವು ಪಾರಾಗಬೇಕು ಅಂದರೆ ಯೋಗ ಮಾತ್ರ ದಾರಿ. ನಮಗೆಲ್ಲ ಚೆನ್ನಾಗಿ ಗೊತ್ತು. ನಿನ್ನೆ ಒಬ್ಬ ಮನೋಶಾಸ್ತ್ರಜ್ಞರು ಹೇಳ್ತಾ ಇದ್ದರು, ನಮಗೆ ಜ್ಞಾನ ಇದೆ. ರಾವಣಿಗೂ ಜ್ಞಾನ ಇತ್ತು, ರಾಮನಿಗೂ ಜ್ಞಾನ ಇತ್ತು. ರಾವಣಿಗೆ ಜ್ಞಾನದ ಅಹಂಕಾರವಿತ್ತು, ರಾಮನಿಗೆ ತನ್ನ ಅಹಂಕಾರದ ಜ್ಞಾನವಿತ್ತು. ಈ ಅಜ್ಞಾನದಿಂದಾಗಿ ದೇಹ ಬುದ್ಧಿಯ ಒಂದು ಸಂಸ್ಕಾರಗಳನ್ನು ನಾವೇನು ಪಡ್ಕೊಂಡು ಬಂದಿದ್ದೇವೋ
ಅದರಿಂದಾಗಿ ನಮ್ಮ ಮನಸ್ಸು ಯಾವಾಗಲೂ ಆಚೆ ಕಡೆ ಹೋಗ್ತಾ ಇರುತ್ತೆ, ಜಡ ವಸ್ತುಗಳ ಕಡೆಗೆ ಹೋಗ್ತಾ ಇರುತ್ತೆ. ಒಳಗಡೆ ಚೈತನ್ಯ, ಆ ಚೈತನ್ಯವನ್ನು ಅರಿತು ಆ ಚೈತನ್ಯದ ಮುಖಾಂತರ ಈ ಜಗತ್ತಿನಲ್ಲಿ ವ್ಯವಹಾರ ಮಾಡೋದು. ಕಶ್ಚಿತ್ ಧೀರ ಆವೃತ್ತ ಚಕ್ಷು ನಚಿಕೇತ. ಇಷ್ಟು ಸ್ವಲ್ಪ ವಿಚಾರಗಳನ್ನು ನಾನೇನು ಮಾಡಿದೆ, ಜಸ್ಟ್ ಮೆಲುಕು ಹಾಕಿದೆ. ಎಷ್ಟೋ ಜನ ನಾವೆಲ್ಲ ಇಲ್ಲಿ ಅನೇಕ ಭಕ್ತರು, ಸೀನಿಯರ್ ಮಂಕ್ಸ್, ಎಷ್ಟು ವರ್ಷದಿಂದ ನಾವೆಲ್ಲ ಅಭ್ಯಾಸ ಮಾಡ್ತಾಯಿದ್ವಿ. ಜಸ್ಟ್ ಮೆಲುಕು ಹಾಕುವ ಕೆಲಸವನ್ನು ಮಾಡಿದೆ. ಇವತ್ತಿನ ಮುಖ್ಯವಾದ ಟಾಪಿಕ್ ವಾಟ್ ಐ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಯು ಆಲ್, ವಿಚ್ ವಿಲ್ ಬಿ ರಿಯಲಿ ಬೆನಿಫಿಷಿಯಲ್ ಇನ್ ಡೇ ಟು ಡೇ ಲೈಫ್. We have fixed the highest goal as God realization. Have you fixed the immediate goal? If you have not fixed your immediate goal, you will not attain arogya. ಆ ಆರೋಗ್ಯ ಅಂದರೆ ಏನು? ಅನಾರೋಗ್ಯ ಪರಿಚಯ ಸ್ವಲ್ಪ ಮಟ್ಟಿಗೆ ನಮಗೆಲ್ಲರಿಗೂ ಇದೆ. ಊಟ ಮಾಡಿದ್ವಿ, ಎಸಿಡಿಟಿ ಆಯಿತು, ಡೈಜೆಷನ್ ಸರಿಯಾಗಲಿಲ್ಲ, ಒಂದು ಕಾನ್ಸ್ಟಿಪೇಷನ್ನು, ಇನ್ನೊಂದು ಲೂಸ್ ಮೋಷನ್ನು. ಈ ಥರ ನಿತ್ಯ ಜೀವನದಲ್ಲಿ ಅನೇಕ ಶಾರೀರಿಕ ರೋಗಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಫಿಸಿಕಲ್ ಡಿಸೀಸ್, ಲೈಫ್ ಸ್ಟೈಲ್ ಡಿಸೀಸ್. ಜೀವನ ಪದ್ಧತಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ನಾವು ಮಾಡ್ತೇವೆ. ಇಟ್ಸ್ ವೆರಿ ವೆಲ್ ಸೆಡ್ ಇನ್ ದಿ ಮಾಡರ್ನ್ ಮೆಡಿಕಲ್ ಸಿಸ್ಟಮ್, so called allopathic medical system, evidence based medicine, specialty to super specialty. When we were medical students, specialty was very prominent. ಅದು ಆದಮೇಲೆ ಅವಾಗ ಜಸ್ಟು ಸೂಪರ್ ಸ್ಪೆಷಾಲಿಟಿ ಇಂಟ್ರೊಡ್ಯೂಸ್ ಆಗ್ತಾ ಇತ್ತು. MD ಮೆಡಿಸಿನ್ ಆದಮೇಲೆ DM ಕಾರ್ಡಿಯಾಲಜಿ, ಈ ಥರ ಎಲ್ಲ. ಆ ಸೂಪರ್ ಸ್ಪೆಷಾಲಿಟಿ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದೇ ಡಿಸಿಷನ್ ತಗೊಂಡು ಡಾಕ್ಟರ್ ಹತ್ರ ಹೋಗ್ತಿದ್ದ. ಒಂದು ಹೊಟ್ಟೆ ನೋವು, ಇನ್ನೊಂದು ತೆಲ್ನೋವು, ಅಥವಾ ಇನ್ನೊಂದು ಈ ಥರ. ಇವತ್ತಿನ ದಿವಸ ನಾವು ಏನು ನೋಡ್ತಾ ಇದ್ದೀವಿ? ಅ ಕಾಂಪ್ಲೆಕ್ಸ್ ಆಫ್ ಸಿಂಡ್ರೋಮ್. ಒಂದಲ್ಲ ಅನೇಕ ರೋಗಗಳನ್ನು ಒಂದೇ ಸಾರಿ ತಗೊಂಡು ಹೋಗಿ ಡಾಕ್ಟ್ರ್ ಹತ್ರ ಹೇಳ್ತಾನು. ಈ ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್, ಇದ್ರ ಬಗ್ಗೆ ಮಾತನಾಡ್ತಾ ಹೋದರೆ ಅಲ್ಲೇ 1 ಗಂಟೆ ಹೋಗುತ್ತೆ, ಕೆಲಸ ಮಾಡಲ್ಲ. ಶಾರೀರಿಕ ರೋಗಗಳಿಂದ ನಾವು ಕಷ್ಟಪಡ್ತಾ ಇದ್ದೇವೆ. ಅದಕ್ಕಂತೂ ಹೆಚ್ಚಾಗಿ ಮಾನಸಿಕ ಒತ್ತಡದಿಂದಾಗಿ ಕೆಲವೊಂದಿಷ್ಟು ಈಸ್ನೆಸ್ ಹೊರಟೋಗಿದೆ, ಡಿಸ್ಈಸ್ ಆಗಿದೆ, ಸ್ವಲ್ಪ ಆರ್ಡರ್ಲಿನೆಸ್ ಹೊರಟೋಗಿದೆ, ಡಿಸ್ಆರ್ಡರ್ ಆಗಿದೆ. ಫಿಸಿಕಲ್ ಡಿಸೀಸ್ ಆರ್ ಮೆಂಟಲ್ ಡಿಸೀಸ್ ಆರ್ ವೆರಿ ಪ್ರಿವಿಲೆಂಟ್. ಅಷ್ಟೇ ಅಲ್ಲದೆ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗಿ ಕೂಡ ಅನೇಕ ಅನಾಹುತಗಳು ನಡೀತಾ ಇದ್ದಾವೆ. ನಿನ್ನೆ ಅವರು ಡಾಕ್ಟರ್ ಮಹೇಶ್ ಅವರು ತುಂಬ ಚಂದ ಮಾಡಿ ತಮ್ಮ ಜೀವನದ ಆಧಾರಿತ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಹೀಗಾಗಿ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಇವತ್ತು ವಾರ್ಸ್ ಬಿಟ್ವೀನ್ ಕಂಟ್ರೀಸ್, ರಷ್ಯಾ ಯುಕ್ರೇನ್, ಗಾಜಾ ಇಸ್ರೇಲ್, ಅದ್ರ ಹಿಂದೆ ಈ ಇಂಟೆಲೆಕ್ಚುವಲ್ ಕ್ರೈಸಿಸ್ನಿಂದಾಗಿ ಟೆರ್ರಿಸಮ್ ಅಲ್ಲಾಗ್ತಾ ಇದೆ. ನಮ್ಮ ಒಳಗಡೆ ಕೂಡ ನಾವು ಟೆರ್ರಿಸಮ್, ಅನಾಚಾರ, ಅತ್ಯಾಚಾರ ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮನ ಭಾವನೆಗಳ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವೊಂದಿಷ್ಟು ಅನಾಚಾರವನ್ನು, ಅತ್ಯಾಚಾರವನ್ನು ಮಾಡ್ತಾ ಇದ್ದೇವೆ. ರೂಟ್ ಕಾಸ್ ಫಾರ್ ಆಲ್ ದಿಸ್ ಈಸ್ ನಾಟ್ ನೋಯಿಂಗ್ ದ ನೇಚರ್ ಆಫ್ ದ ಡಿಸೀಸ್. ನಮಗಿರುವ ಸಮಸ್ಯೆ ಅದರದ್ದು ಏನು ಸ್ವರೂಪ ಅಂತ ತಿಳಿದೇ ಹೋದರೆ ಪರಿಹಾರ ಹೇಗೆ ಕಂಡ್ಕೊಳ್ತೀರಿ? ಅಶುದ್ಧ ಮನಸ್ಸು, ಅಶುದ್ಧ ಶರೀರದಿಂದಾಗಿ ರೋಗಗಳು. ಸ್ಲೈಡ್ ತುಂಬ ಇದೆ, ಹೀಗಾಗಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಹೆಚ್ಚು. ಸ್ಲೈಡ್ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಫಿಸಿಕಲ್ ಡಿಸೀಸ್ ಅಂತ ಹೇಳಿದ್ನಲ್ಲ, ಸ್ವಾಮೀಜಿ ತಿಂಗಳಿಗೊಂದು ಸಾರಿ ನೀವು ಹೋಲಿಸ್ಟಿಕ್ ವೆಲ್ನೆಸ್ ಕ್ಲಿನಿಕ್ ಮಾಡ್ತೀರಿ ಅಂತ ಗೊತ್ತಾಯಿತು. ನಮ್ಮ ಪರಿಚಯದರೊಬ್ಬರು ಹೇಳಿದರು, ಕೇವಲ 1.5 ತಿಂಗಳಲ್ಲಿ
15 ಕಿಲೋ ವೇಟ್ ಕಡಿಮೆ ಆಗಿದೆ, ನಮಗದು ಹೇಳಿಕೊಡ್ತೀರಾ ಅಂತ ಬರ್ತಾರೋ. ಅಲ್ಲಿ ನಾವು ಅನೇಕ ಟೆಸ್ಟ್ಗಳನ್ನು ಮಾಡೋದು, ಡಯಾಗ್ನೋಸ್ ಮಾಡೋದು, ಟ್ರೀಟ್ಮೆಂಟ್ ಮಾಡೋದು ಒಂದು ಕೆಲಸ ಆದರೆ, ವಿದೌಟ್ ಎನಿ ಟೆಸ್ಟ್ ಇಫ್ ಯು ಗಾಟ್ ಸೆಂಟ್ರಲ್ ಒಬೆಸಿಟಿ ಯು ಹ್ಯಾವ್ ಅ ಡಿಸೀಸ್. The root cause for all the disease is central obesity, inflammation, which can be named in different forms as different diseases. ಎಮೋಷ್ನಲ್ ಇನ್ಸ್ಟೆಬಿಲಿಟಿ ಅಂತ ಹೇಳಿದ್ವಲ್ಲ, ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳಿದ್ವಲ್ಲ, ಸತ್ವ, ರಜಸ್, ತಮಸ್. ನಾವು ಈ 3 ಗುಣಗಳಿಂದ ಬಂಧಿತರಾಗಿದ್ದೇವೆ. ನಿಮಗೆಲ್ಲ ಗೊತ್ತು ಶ್ರೀರಾಮಕೃಷ್ಣರು ಹೇಳಿದಂಥ ಕತೆ. ಸತ್ವ ಯಾರಲ್ಲಿ ಪ್ರಿಡಾಮಿನೆಂಟ್ ಆಗಿದೆಯೋ ಅವನಿಗೆ ಸಾತ್ವಿಕ ವ್ಯಕ್ತಿ ಅಂತ ಹೇಳ್ತಾರೋ. ಶಾಂತವಾಗಿ ಕೂಡ್ತಾನೋ, ಭಗವತ್ ಚಿಂತನೆ ಮಾಡ್ತಾನೋ, ಇತರರ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತಾನೋ, ಇತರರ ಒಳಿತಿಗಾಗಿ ಸೇವೆ ಮಾಡ್ತಾನೋ. ನಾವು ಕೂಡ ಸ್ವಲ್ಪನಾದರೂ ಮಾಡ್ತಾ ಇದ್ದೇವೆ. ಕೆಲವೊಂದು ಸಾರಿ ಏನೋ ಹೆಸರು ಕೀರ್ತಿಗೋ ಏನೋ ಪಡಿಬೇಕೆಂಬ ಆಸೆಯಿಂದ, ಅಭಾವವನ್ನು ಪೂರ್ತಿ ಮಾಡಿಕೊಳ್ಳುವ ಆಸೆಯಿಂದಾಗಿ ನಾವು ಸ್ವಲ್ಪ ಬಡ್ದಾಡ್ತೇವೆ, ಸ್ವಲ್ಪ ಗದ್ದಲ ಮಾಡ್ತೇವೆ, ರಾಜಸಿಕ ವ್ಯಕ್ತಿತ್ವವನ್ನು ಪ್ರದರ್ಶಿಸುತ್ತೇವೆ. ಕೆಲವೊಂದು ಸಾರಿ ಏನು ಬೇಡ ಆಲಸ್ಯದಿಂದಾಗಿ ಪ್ರಮಾದವನ್ನು ಮಾಡುತ್ತೇವೆ. ನಮ್ಮ ಈ 3 ಗುಣಗಳನ್ನು ನಾವು ನಿಯಂತ್ರಿಸದೆ, ಪ್ರಿಡಾಮಿನೆಂಟ್ಲಿ ಸಾತ್ವಿಕ ವ್ಯಕ್ತಿತ್ವವನ್ನು ನಾವು ಪಾಲನೆ ಮಾಡದೆ, ಎಮೋಷ್ನಲ್ ಡಿಸ್ಟರ್ಬೆನ್ಸಸ್. ರೂಟ್ ಕಾಸ್ ಫಾರ್ ಆಲ್ ದಿಸ್ ಈಸ್ ಸ್ವಾರ್ಥ ಬುದ್ಧಿ, ಸೆಲ್ಫಿಶ್ನೆಸ್. ಹೇಗೆ ಬಂತು? ದೇಹ ಬುದ್ಧಿಯಿಂದ. ನಾ ಈ ಶರೀರ ಮನಸ್ಸು ಅಂತ ಮಾತ್ರ ತಿಳ್ಕೊಂಡ್ಬಿಟ್ಟು ಅದರಲ್ಲೇ ಇದ್ದು ಅದಕ್ಕೋಸ್ಕರ ಎಲ್ಲ ಅಭಾವಗಳನ್ನು ಪೂರ್ತಿ ಮಾಡ್ತಾ ಇರುವಂಥದ್ದು ಸ್ವಾರ್ಥ ಬುದ್ಧಿಯಿಂದಾಗಿ ಇದೆಲ್ಲ ಒಂದು ಮಾನಸಿಕ ಒತ್ತಡ, ಶಾರೀರಿಕ ಒತ್ತಡ, ಭಾವನಾತ್ಮಕ ಒತ್ತಡ, ವೈಚಾರಿಕ ಒತ್ತಡ, ಒತ್ತಡ ಒತ್ತಡ ಒತ್ತಡ. ಇದ್ರ ಬಗ್ಗೆ ಹೆಚ್ಚು ಮಾತನಾಡೋ ಅವಶ್ಯಕತೆ ಇಲ್ಲ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವೆನ್ ಯು ವಾಂಟ್ ಟು ಫೇಸ್ ಎಕ್ಸಾಮ್ಸ್, ಇಟ್ಸ್ ಅ ಪಾಸಿಟಿವ್ ಸ್ಟ್ರೆಸ್, ಇಟ್ಸ್ ಅ ಯೂಸ್ ಸ್ಟ್ರೆಸ್. ನಾಳೆ ಪರೀಕ್ಷೆ ಇದೆ, ಇವತ್ತು ಹೆಚ್ಚು ಜಾಗರೂಕತೆಯಿಂದ ಓದೋದ್ರಿಂದ ಪರಿಣಾಮ ಒಳ್ಳೆಯದಾಗುತ್ತೆ. ವರ್ಷಕ್ಕೊಂದು ಪರೀಕ್ಷೆ, ಸ್ವಲ್ಪ ಒತ್ತಡ, ಇಟ್ಸ್ ಅ ಜಾಯ್ ಟು ಹ್ಯಾವ್ ಸಚ್ ಪ್ರೆಷರ್. ತಿಂಗಳ ಒಂದಾದರೆ ಸ್ವಲ್ಪ ಕ್ರಾನಿಕ್ ಆಯಿತು, ದಿನ ಆದರೆ ಟಾಕ್ಸಿಕ್ ಸ್ಟ್ರೆಸ್. ಯು ಸ್ಟ್ರೆಸ್, ಕ್ರಾನಿಕ್ ಸ್ಟ್ರೆಸ್, ಡಿಸ್ಟ್ರೆಸ್ ಮತ್ತು ಟಾಕ್ಸಿಕ್ ಸ್ಟ್ರೆಸ್ ಅಂತ ಈ ಒತ್ತಡವನ್ನು ನೀವು ಹತೋಟಿಯಲ್ಲಿ ಇಡದೆ ಹೋದರೆ ಅನಾಹುತಕ್ಕೆ ಈಡು ಮಾಡುತ್ತೆ. ಲಾಟ್ ಆಫ್ ಎನರ್ಜಿ ಇನ್ಸೈಡ್ ಅಸ್, ಸೈಕಿಕ್ ಎನರ್ಜಿ and the physical energy, the sensory energy. ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಎಷ್ಟೋ ಜನರಿಗೆ ಮುಂಬೈಯಲ್ಲಿ ವಡಾಪಾವ್ ತಿನ್ನುವ ತುಂಬ ಅಭ್ಯಾಸ. ಹರಿಯಾಣ ಚಂಡೀಗಢದಲ್ಲಿ ಚೋಲಾ ಭಟೂರ ತಿನ್ನುವ ಅಭ್ಯಾಸ. ಬೆಂಗಾಲದಲ್ಲಿ ರಸಗುಲ್ಲ, ಲುಚಿ. ಸೌತ್ ಇಂಡಿಯಾದಲ್ಲಿ ಇಡ್ಲಿ, ವಡಾ, ಸಾಂಬಾರು ಅಂತ ಹೇಳ್ಬೋದು. ನಾವು ಯಾವ ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನು ಇಟ್ಟಿರ್ತೇವೋ ಅದ್ರ ಕಡೆಗೇ ನಮ್ಮ ಇಂದ್ರಿಯಗಳು ಹರಿತಾ ಇರುತ್ತೆ. ಆ ಶಕ್ತಿ ಇದೆಯಲ್ಲ, ಆ ಇಂದ್ರಿಯದಲ್ಲಿ ಶಕ್ತಿ ಇದೆಯಲ್ಲ, ಆ ಶಕ್ತಿ ಆ ವಿಷಯದ ವಸ್ತು ಕಡೆಗೆ ಎಳ್ಕೊಂಡು ಹೋಗ್ತಾ ಇದೆ. ಅದಕ್ಕಂತೂ ಹೈಯರ್ ಪವರ್ ಈಸ್ ಸೈಕಿಕ್. ಯಾವುದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲೋ ಅದ್ರ ಕಡೆ ನೀವು ಹೋಗೋದೇ ಇಲ್ಲ. ಯಾವುದ್ರ ಕಡೆ ಗೊತ್ತಿರುತ್ತೋ ಅದ್ರ ಕಡೆಗೇ ನೀವು ಹೋಗ್ತೀರಿ. ಸೊ ಒನ್ ಈಸ್ ದ ಎನರ್ಜಿ ಇನ್ ದ ಸೆನ್ಸರಿ ಆರ್ಗನ್ಸ್, ದ ಅದರ್ ಈಸ್ ದ ಪವರ್ ಬಿಹೈಂಡ್ ಇಟ್, ದ ಮೆಂಟಲ್ ಪವರ್. ಧ್ಯಾಯತೋ ವಿಷಯಾನ್ ಪುಂಸಃ. ಯಾವ ವಸ್ತುವಿನ ಕಡೆಗೆ ನೀವು ವಿಚಾರ ಮಾಡ್ತಿರ್ತೀರೋ ಅದ್ರ ಜೊತೆಗೆ ಸಂಗ, ಅಟ್ಯಾಚ್ಮೆಂಟ್ ಆಗುತ್ತೆ. ಅಟ್ಯಾಚ್ಮೆಂಟ್ನಿಂದಾಗಿ ನಿತ್ಯ ವಡಾಪಾವ್ ನೋಡಿ 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 ವಡಾಪಾವ್ ಇಷ್ಟ ಇಲ್ದಾನೆ ಇಷ್ಟಪಡೋಕ್ಕೆ ಶುರು ಮಾಡ್ತಾನು. ಚೋಲಾ ಭಟೂರ ನೋಡಿ ನೋಡಿ 20 ವರ್ಷದಿಂದ 30 ವರ್ಷದಿಂದ ಎಲ್ಲಿತ್ತು ರೀ ಚೋಲಾ ಭಟೂರ ಈ ಕರ್ನಾಟಕದಲ್ಲಿ? ಎಲ್ಲಿತ್ತು ಪರಾಠ? ಸೊ ನೋಡಿ ನೋಡಿ ಅಟ್ಯಾಚ್ಮೆಂಟ್ ಆಯಿತು. ಅಟ್ಯಾಚ್ಮೆಂಟ್ ಆಗಿಬಿಟ್ಟು ಬೇಕು ಕಾಮಹ, ಸಿಗದೆ ಹೋದರೆ ಕ್ರೋಧ. ಕೆಲವೊಂದಿಷ್ಟು ಪ್ಯಾರೆಂಟ್ಸ್ ನನ್ನ ಹತ್ರ ಹೇಳ್ತಿದ್ರು, ಸ್ವಾಮೀಜಿ ನನ್ನ ಮಗಳಿಗೆ ಹೇಳಿದೆ ಆಶ್ರಮದಲ್ಲಿ ಸತ್ಸಂಗದ ಬಾ ಅಂಥೇಳಿ, ದೊಡ್ಡ ಜಗಳ ಆಗಿಬಿಡುತ್ತು. ನಿಮಗೆ ಗೊತ್ತಿಲ್ವೇ ನಾಳೆ ನಂದು ಎಕ್ಸಾಮ್ ತಯಾರಿ ನಡೀತಾ ಇದೆ, ಐ ಆಮ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್. ಆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳಕ್ಕೆ ಹೋಗೋದು ಅಂಥೇಳಿ. ಎನಿವೆ, ಕಾಮಾತ್ ಕ್ರೋಧ. ನಮಗೇನು ಬೇಕು
ಅದು ಸಿಗದೆ ಹೋದರೆ ಸಿಟ್ಟು, ಏನು ಬೇಡ ಅದು ಎದುರಿಗೆ ಬಂದರೂ ಕೂಡ ಸಿಟ್ಟು. ಆ ಥರ ಸಿಟ್ಟು ಬಂದಾಗ ನಮ್ಮ ಈ ಎಲ್ಲ ಆಧ್ಯಾತ್ಮಿಕ ಭಕ್ತಿ ಭಾವ ಜ್ಞಾನ ಅದನ್ನ ಮರ್ತೋಗ್ಬಿಡುತ್ತೆ. ಅದನ್ನ ಮರ್ತೋದಲ್ಲೇ ನಮ್ಮದು ಬುದ್ಧಿ ನಾಶ ಆಗುತ್ತೆ. ಬುದ್ಧಿ ನಾಶ ಆದ ತಕ್ಷಣ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದೆಲ್ಲ ಸ್ವಲ್ಪ ರಾಂಗ್ ಲೈಫ್ ಸ್ಟೈಲಿಂದ ಆಗಿದೆ ಅನ್ನೋದಕ್ಕೆ ಸ್ವಲ್ಪ ಒಂದಿಷ್ಟು ವಿಚಾರಗಳನ್ನು ನಾವು ಮಾಡಿದ್ವಿ. ಸ್ವಾಮಿ ವಿವೇಕಾನಂದಜಿ ಹೇಳುವ ಪ್ರಕಾರ ವಾಟ್ ವಿ ವಾಂಟ್ ಈಸ್ ವೆಸ್ಟರ್ನ್ ಸೈನ್ಸ್ ಕಪಲ್ಡ್ ವಿತ್ ವೇದಾಂತ. ಇದನ್ನ ಎಲ್ಲ ಸ್ಟಡಿಯನ್ನು ಸೇರಿಸ್ಬಿಟ್ಟು ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ಅಧ್ಯಾತ್ಮ ಮತ್ತು ಆರೋಗ್ಯ, ಅದರ ಮೇಲೆ ಒಂದಿಷ್ಟೆಲ್ಲ ರಿಸರ್ಚ್ ಆಗಿದೆ. ಗ್ರೇಟ್ ಸೈಂಟಿಸ್ಟ್, ಕ್ಲಿನಿಷಿಯನ್ಸ್, ಗ್ರೇಟ್ ಧರ್ಮಗುರುಸ್, ಅವರ್ ಓನ್ ಪೀಪಲ್, ಪ್ರೇಯರ್, ಬ್ಲೆಸ್ಸಿಂಗ್ಸ್, ಸಮ್ ಸ್ಪೆಷಲ್ ಆ್ಯಕ್ಟಿವಿಟೀಸ್ ಎವ್ರಿವೇರ್, ಎಲ್ಲಲ್ಲೂ ನಿತ್ಯ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಆ ಆಧಾರದ ಮುಖಾಂತರ ರಿಸಲ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ವಿ ಹ್ಯಾವ್ ಡೆವಲಪ್ಡ್, ವಿಚ್ ಕುಡ್ ಬಿ ದ ಸೊಲ್ಯೂಷನ್ ಫಾರ್ ಆಲ್ ದ ಡಿಸ್ಈಸ್ ಆರ್ ಡಿಸ್ಆರ್ಡರ್. ಅದಕ್ಕೆ ನಾವು ಹೋಲಿಸ್ಟಿಕ್ ಹೆಲ್ತ್ ಅಂತ ಹೆಸರನ್ನಿಟ್ಟಿರುವುದು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಹೋಲಿಸ್ಟಿಕ್ ವೆಲ್ನೆಸ್. ಇಟ್ಸ್ ಅ ಕಾನ್ಸೆಪ್ಟ್ ವಿಚ್ ವಿ ಆರ್ ವರ್ಕಿಂಗ್, in which we have got results. If we wish, we can also get the result. The concept is wonderful. It's for everybody, for doctors, for monks. Great spiritual saints have blessed this program. For young, old, common man, health workers, outreach program, hospital, renowned retina surgeon, ICU, ward, rural camps, youth camps, where residential youth camps ಅಲ್ಲಿ ಬೇರೆ ಬೇರೆ ಮಹಾರಾಷ್ಟ್ರದ ಎಲ್ಲ ಸೆಂಟ್ರಿಂದ ಬಂದಂಥ ಮಂಕ್ಸ್, we all discussed and agreed, and based on this, including the super specialist. ಎಷ್ಟೋ ಸಾರಿ ನಿನ್ನೆ ಅಗೇನ್ ಮಹೇಶ್ ಅವರು ಮನೋಶಾಸ್ತ್ರಜ್ಞರು ಹೇಳ್ತಾ ಇದ್ರು, ಒಂದು ಹೋಲ್ ಸೆಷನ್ನಲ್ಲಿ 1 ಗಂಟೆಯಲ್ಲಿ ನಾವು ಸಂಪೂರ್ಣ ವಿಚಾರವನ್ನು ವ್ಯಕ್ತಪಡಿಸಿರ್ತೇವೆ, ಅದರಲ್ಲಿ ಕೇವಲ 1 ನಿಮಿಷದ ಟಾಪಿಕ್ ಅಂತ ತಗೊಂಡು ವೈರಲ್ ಮಾಡ್ತಾರೋ, ಭಯ ಆಗುತ್ತೆ ನನಗೆ ಮಾತನಾಡಲಿಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಯಾರಾದರೂ ನೀವು ತಿಳ್ಕೊಂಡಿದ್ರಿ ಅಂದರೆ, ಓ ಅಲೋಪತಿಕ್ ಡಾಕ್ಟರ್ಸ್ ಹೇಳ್ತಾರೋ ಅದನ್ನ ತಗೋಬೇಡಿ ಇದನ್ನ ತಗೋಬೇಡಿ ಅಂತೇಳಿ. ದೆರ್ ಆರ್ ಡಾಕ್ಟರ್ಸ್, ಆಲ್ ದ ಸ್ಪೆಷಲಿಸ್ಟ್. ನೋಡಿ ನಮ್ಮ ಹಾಸ್ಪಿಟ್ಲ್ 120 ಜನ ಡಾಕ್ಟರ್ಸ್, ಎಲ್ಲ ಅಲೋಪತಿಕ್ ಡಾಕ್ಟರ್ಸ್ ಹೂ ಹ್ಯಾವ್ ಅಚೀವ್ಡ್ ದ ಹೈಯೆಸ್ಟ್, ದೇ ಡೋಂಟ್ ಫೈಂಡ್ ಎನಿ ಡಿಫ್ರೆನ್ಸ್. ನಿನ್ನೆ ಒಬ್ಬರು ಸ್ವಾಮೀಜಿಯವರು ಹೇಳ್ತಾ ಇದ್ರು, ನಾವು ಈ ರೂಮ್ ಒಳಗಡೆ ಕೂತಾಗ ನಮ್ಮ ದೃಷ್ಟಿ ಇಷ್ಟಕ್ಕೆ ಮಾತ್ರ ಸೀಮಿತ, ಸ್ವಲ್ಪ ಹೊರಗಡೆ ಹೋಗಿ ರೋಡಲ್ಲಿ ನಿಂತ್ಕೊಂಡಾಗ ಬಿಲ್ಡಿಂಗು ಸುತ್ತಮುತ್ತ ಎಲ್ಲ ಕಾಣುತ್ತೆ, ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ ನೋಡಿದಾಗ ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ ನೋಡಿದಾಗ ಹೀಗೆ. ಎಲ್ಲಿ ಜ್ಞಾನದ ಪರಿಪೂರ್ಣತೆ ಇದೆಯೋ ಅಲ್ಲಿ ಭೇದ ಬುದ್ಧಿ ಇಲ್ಲ. ದೆರ್ ಈಸ್ ನೋ ಸುಪೀರಿಯಾರಿಟಿ, ದೆರ್ ಈಸ್ ನೋ ಇನ್ಫೀರಿಯಾರಿಟಿ, ಬಟ್ ಇಟ್ಸ್ ಆಲ್ ಅಬೌಟ್ ಇನ್ಕ್ಲೂಸಿವ್. ಆಲ್ ದ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಹ್ಯಾವ್ ಅಗ್ರೀಡ್ ಟು ಪ್ರಾಕ್ಟೀಸ್. ದಿಸ್ ಈಸ್ ಕಾಲ್ಡ್ ಆಸ್ ಹೋಲಿಸ್ಟಿಕ್ ವೆಲ್ನೆಸ್ ಫುಡ್ ಕೋರ್ಟ್. ಗೊತ್ತಿಲ್ಲದೆ ನಾವು ತಪ್ಪು ಆಹಾರ ತಿನ್ನುತ್ತೇವೆ, ಸರಿಯಾಗಿ ಅರ್ಥ ಆದಮೇಲೆ ಸರಿಯಾದ ಆಹಾರವನ್ನು ಪಡಿಬೋದು, ತಿನ್ಬೋದು. ಸೊ ಇದೆಲ್ಲ ಒಂದಿಷ್ಟು ವಿಡಿಯೋ ಬೈಟ್ಸ್, ವಿಡಿಯೋ ರನ್ ಆಗ್ತಾ ಇಲ್ಲ. ಡಾಕ್ಟರ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದ ಜಾಯ್ ಆಫ್ ಈಟಿಂಗ್ ಹೋಲಿಸ್ಟಿಕ್ ವೆಲ್ನೆಸ್ ಫುಡ್. ಅನ್ನೋನ್ ಇಲ್ನೆಸ್ ಫುಡ್ ಕೂಡ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಹೋಲಿಸ್ಟಿಕ್ ವೆಲ್ನೆಸ್ ಫುಡ್ ಕೂಡ ಇದೆ. ಇದನ್ನೆಲ್ಲ ಆಧರಿಸಿ ಹೋಲಿಸ್ಟಿಕ್ ವೆಲ್ನೆಸ್ ಕ್ಲಿನಿಕ್ ಕಾನ್ಸೆಪ್ಟನ್ನು ನಾನು ಇಲ್ಲಿ ಮುಖ್ಯವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. In our holistic wellness clinic, it's free of cost registration. There is a welcome drink called herbal drink. ಕಷಾಯಂ ಅಂತ ಕರಿಬೋದು, ಕಾಢ ಅಂತ ಕರಿಬೋದು. ಅದಾದಮೇಲೆ 1-to-1 ಕನ್ಸಲ್ಟೇಷನ್. ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರು ಇಷ್ಟು ದೊಡ್ಡ ಫೈಲ್ ತಗೊಂಡು ಬಂದಿರ್ತಾರೋ, ಆ ಫೈಲನ್ನು ಸರಿಯಾಗಿ ಜೋಡಿಸಿ ಏನು ಡಯಾಗ್ನೋಸಿಸ್ಸು, ಟಾಪ್ ಪ್ರಯಾರಿಟಿ ಯಾವುದು, ನೆಕ್ಸ್ಟ್ ಯಾವುದು ಅಂತ ತಿಳಿ ಹೇಳಿ
1 to 1 ಎಲ್ಲರನ್ನ ಕರ್ಕೊಂಡು ಈ ಥರ ಹಾಲ್ಗೆ ಹೋಗ್ತೀವಿ. ಹಾಲಲ್ಲಿ ಹೋಗಿ ಸ್ವಲ್ಪ ಪ್ರಸಾದ ಮಾಡ್ತೀವಿ. ಪ್ರಸಾದ ಆದಮೇಲೆ ಆ ಪ್ರಸಾದವನ್ನು ಹೇಗೆ ಹೆಲ್ದಿಯಾಗಿ ನಾವು ಮಾಡ್ಬೋದು ಅನ್ನೋ ವಿಚಾರವನ್ನು ಕೂಡ ತಿಳಿಸಿ ಹೇಳ್ತೀವಿ. ಸಮಯದ ಅಭಾವ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಅದಲ್ಲದೆ ಯಾರು ಬೇಕೋ ಅವ್ರಿಗೆ ನಾವು ರೇಷನ್ ಕಿಟ್ ಕೂಡ ಕೊಡ್ತೇವೆ. The number of patients are increasing. People want complete approach, a holistic approach for all the diseases and disorders. Number is increasing. ಇವರೆಲ್ಲ ಸಕ್ಸಸ್ ಸ್ಟೋರೀಸ್. ಫಸ್ಟ್ ಮ್ಯಾನ್ ಮನೋಜ್ ಛಾಬ್ರಿಯಾ, 80-year-old, 20 ವರ್ಷದಿಂದ ಅವರಿಗೆ ಡಯಾಬಿಟೀಸ್ ಇತ್ತು. ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ವಿತ್ ಆಲ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಇನ್ಸುಲಿನ್. ಕೇವಲ 3 ತಿಂಗಳಲ್ಲಿ ಇನ್ಸುಲಿನ್ ಸ್ಟಾಪ್ಡ್, ಮೆಡಿಸಿನ್ ಸ್ಟಾಪ್ಡ್, ಡಯಾಬಿಟೀಸ್ ರಿವರ್ಸ್ಡ್. ಎರಡನೇ ಪಿಕ್ಚರು, ಟ್ರೈಗ್ಲಿಸರೈಡ್ 700 ಇತ್ತು. ಕೇವಲ 3 ತಿಂಗಳಲ್ಲಿ ವಿದೌಟ್ ಎನಿ ಮೆಡಿಸಿನ್ ಟ್ರೈಗ್ಲಿಸರೈಡ್ಸ್ ಬಿಕೇಮ್ ನಾರ್ಮಲ್. ಅದೇ ರೀತಿಯಾಗಿ ಒಂದೊಂದು ಪಿಕ್ಚರ್ದು ಒಂದೊಂದು ಸ್ಟೋರಿ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅನೇಕ ರೋಗದಿಂದ, ಕ್ರೋನಿಕ್ ಲೈಫ್ ಸ್ಟೈಲ್ ಡಿಸೀಸ್ನಿಂದ ಬಳಲುತ್ತಿದ್ದ ಇವರೆಲ್ಲರೂ ಗುಣಮುಖರಾಗಿದ್ದಾರೆ, ಯಾವುದೇ ಹೊರಗಡೆಯ ಔಷಧಿ ಇಲ್ಲದೆ. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಅಬೌಟ್ ಲೈಫ್ ಸ್ಟೈಲ್ ಡಿಸೀಸ್. ಟೈಪ್ 1 ಡಯಾಬಿಟೀಸ್ 30 ವರ್ಷದ ಕೆಳಗಿನವರಿಗೆ ಯಾರಿಗೆ ಶರೀರದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ವೋ ಅವರಿಗೆ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತಾರೆ. ಸೊ ಶರೀರದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿಲ್ಲ ಅಂದರೆ ಹೊರಗಡೆಯಿಂದ ತೆಗಬೇಕು. ಆ ಇನ್ಸುಲಿನ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಆಯಿತು. ಮೋರ್ ದೆನ್ 300 ಟೈಪ್ 1 ಡಯಾಬಿಟಿಕ್ ಚಿಲ್ಡ್ರನ್. ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಿಷ್ಠಾವಂತ ಸ್ಟಾಫ್ ಯಾರು ಮುಂಬೈ ಆಶ್ರಮಕ್ಕೆ ಹೋಗಿದ್ದರು, ಹೋಲಿ ಮದರ್ ಟೆಂಪಲ್ ಇದೆ. ನಿತ್ಯ ಆ ಹೋಲಿ ಮದರ್ ಟೆಂಪಲಲ್ಲಿ ಮಾಲೆ ಮಾಡುವಂಥ ಕೆಲಸ. ಬರುಣ್ ದಾಸ್ ಬೆಂಗಾಲಿಂದ ಒಂದು ಸಣ್ಣ ಹಳ್ಳಿಯಿಂದ ಬಂದು ಆಶ್ರಮದಲ್ಲಿ 20 ವರ್ಷದಿಂದ ಸೇವೆ ಮಾಡಿಕೊಂಡು ಉತ್ತಮವಾಗಿ ಜೀವನ ನಡೆಸ್ತಾವನೆ. ಒಳ್ಳೆಯವನು. ಬಟ್ ಗೊತ್ತಿಲ್ಲದೆ ಸೆಂಟ್ರಲ್ ಒಬೆಸಿಟಿಯಿಂದಾಗಿ ಮಂಡಿ ನೋವು, ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಎಲ್ಲ ಆರಂಭ ಆಗಿತ್ತು. ಹೋಲಿಸ್ಟಿಕ್ ವೆಲ್ನೆಸ್ ಪ್ರೋಗ್ರಾಮ್ ಹ್ಯಾಸ್ ಕಂಪ್ಲೀಟ್ಲಿ ರಿವರ್ಸ್ಡ್ ಆಲ್ ದ ಲೈಫ್ ಸ್ಟೈಲ್ ಡಿಸೀಸ್. ಹಿ ಈಸ್ ಹ್ಯಾಪಿ ಆ್ಯಂಡ್ ಲೀಡಿಂಗ್ ಅ ವಂಡರ್ಫುಲ್ ಲೈಫ್ ವಿದೌಟ್ ಎನಿ ಡಿಸೀಸ್. ಒನ್ ಮೋರ್ ಕೇಸ್, ಗಣಪತಿ ಪೈರ್. ಇವರು ಒಬ್ಬರು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಆಲ್ ಇಂಡಿಯಾ ಮ್ಯಾನೇಜರ್. SGPT ಲಿವರ್ ಫಂಕ್ಷನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. 1 month ಹೋಲಿಸ್ಟಿಕ್ ವೆಲ್ನೆಸ್ ಪ್ರೋಗ್ರಾಮ್, ನಾರ್ಮಲ್. ಅವ್ರು ತಮ್ಮದು ಸ್ಟೋರಿಯನ್ನು ಬರೆದು ತಮ್ಮ ಮಲ್ಟಿನ್ಯಾಷನಲ್ ಕಂಪ್ನಿ ವೆಬ್ಸೈಟಲ್ಲಿ ಹಾಕಿದ್ದಾರೆ. ನಾಲೆಜ್ ಈಸ್ ಪವರ್. When science and religion, when Vedanta and Western science goes together, it becomes your strength. Otherwise, it can be the weakness. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದರು, ಸ್ಟ್ರೆಂಗ್ತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ರಂಗನಾಥನಜಿ ಮಹಾರಾಜ್, ಬಾಹುಬಲಂ, ಮನೋಬಲಂ, ಆತ್ಮಬಲಂ. ಶಾರೀರಿಕ ರೋಗಗಳಿದೆ, ಮಾನಸಿಕ ರೋಗಗಳಿದೆ, ಭಾವನಾತ್ಮಕವಾಗಿ ಅಸಂತುಲನ ಬಂದಿದೆ, ವೈಚಾರಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಅದಕ್ಕೆಲ್ಲ ಪರಿಹಾರ ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ಆತ್ಮಶಕ್ತಿ. ಇದನ್ನೇ ನಮ್ಮ ಋಷಿಮುನಿಗಳು ಹೇಳಿರುವುದು. ಆಯುರ್ವೇದ ಅಂದರೆ ಯಾವುದೋ ಒಂದು ಜಡಿ ಬೂಟಿ, ಯಾವುದೇ ಒಂದು ಸಸ್ಯದಿಂದ ಸಿಗ್ತಕ್ಕಂಥದ್ದು ಅಥವಾ ಒಂದು ಏನೋ ಇದರಿಂದ ಸಿಗ್ತಕ್ಕಂಥ ಔಷಧಿ ಮಾತ್ರ ಅಲ್ಲ, ಆ ತತ್ವವನ್ನು ಅರಿತು ಜೀವನವನ್ನು ನಡೆಸ. ಸ್ವಸ್ಥಃ, ಒನ್ ಹೂ ಈಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಒನ್ ಸೆಲ್ಫ್. ಆತ್ಮಬೋಧ, ಅಧ್ಯಾತ್ಮ, ನೋ ದೈ ಸೆಲ್ಫ್, ಭಗವದ್ ಭಕ್ತಿ, ಕೈಯಿಂದ ಸೇವೆ ಅಂತ ಅಧ್ಯಾತ್ಮದ ಬಗ್ಗೆ ಆರಂಭದಲ್ಲಿ ಮಾತಾಡಿದ್ವಲ್ಲ, ಅದನ್ನೇ ಸ್ವಸ್ಥಃ. ಒನ್ ಹೂ ಈಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಒನ್ ಸೆಲ್ಫ್ ಈಸ್ ಸ್ವಾಸ್ಥ್ಯ. ಇದು ನಮ್ಮ ಋಷಿ. ಹೇಗೆ? ಪ್ರಸನ್ನ ಆತ್ಮ ಇಂದ್ರಿಯ ಮನಃ. ಯಾರು ಪ್ರಸನ್ನವಾಗಿದ್ದಾನೋ, ಯಾಕೆಂದರೆ ಅವನ ಮನಸ್ಸು, ಇಂದ್ರಿಯಗಳು ಆತ್ಮನೊಂದಿಗೆ ಒಂದಾಗಿದ್ದೇವೆ. ಹೇಗೆ? ಒನ್ ಹೂ ಈಸ್ ಫ್ರೀ ಫ್ರಮ್ 3 ದೋಷ, ವಾತ ಪಿತ್ತ ಕಫ ಅನ್ನುವ 3 ದೋಷಗಳಿಂದ ಯಾರು ಮುಕ್ತವಾಗಿದ್ದಾನೋ. ಸಮ ಅಗ್ನಿಶ್ಚ, ಡೈಜೆಸ್ಟಿವ್ ಜ್ಯೂಸಸ್ ಆರ್ ಪ್ರೊಡ್ಯೂಸ್ ಪ್ರಾಪರ್ಲಿ ಇನ್ ಅವರ್ ಬಾಡಿ. ಹೈಪರ್ ಎಸಿಡಿಟಿ, ಹೈಪೋ ಎಸಿಡಿಟಿ, ಹೈಪರ್ ಗ್ಲೈಸೀಮಿಯಾ, ಹೈಪೋಗ್ಲೈಸೀಮಿಯಾ, ಹೈಪರ್ ಟೆನ್ಷನ್, ಹೈಪೋಟೆನ್ಷನ್.
ಎಲ್ಲೆಲ್ಲಿ ಅಸಂತುಲನ ಅಸಮತ್ವ ಇದೆಯೋ ಅಲ್ಲಿ ರೋಗ, ಎಲ್ಲಿ ಸಮತ್ವ ಇದೆಯೋ ಅಲ್ಲಿ ರೋಗವಿಲ್ಲ. ಸಮ 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 ಇಸ್ ದ ವರ್ಡ್. ಸಮದೋಷ ಸಮ ಅಗ್ನಿಶ್ಚ ಸಮಧಾತು ಮಲಕ್ರಿಯಾ. ಹೀಗಿದ್ದಾಗ ನಮ್ಮ ಪ್ರತಿಯೊಂದು ಶರೀರದ ಕಣ, ಎವ್ರಿ ಸೆಲ್ ಆಫ್ ಅವರ್ ಬಾಡಿ ಈಸ್ ಹೆಲ್ದಿ. It's in a good state, it is in order, it is at ease, it is free from disease, it is free from disorder. ಈ ಥರ ಸಮತ್ವವನ್ನು ನಾವು ನಮ್ಮ ಜೀವನದಲ್ಲಿ ತಂದುಕೊಂಡಾಗ, ನಮ್ಮ ಪ್ರತಿಯೊಂದು ಸೆಲ್ ಹೆಲ್ದಿ ಆಗಿದ್ದಾಗ, ವೆನ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಎವ್ರಿ ಡೇ ಇವ್ಯಾಕ್ಯುಯೇಟೆಡ್ ಪ್ರಾಪರ್ಲಿ ಥ್ರೂ ಯೂರಿನೇಷನ್ ಆ್ಯಂಡ್ ಸ್ಟೂಲ್, ಯು ಗೆಟ್ ದಟ್ ಸ್ಟೇಟ್ ಕಾಲ್ಡ್ ಎಸ್ ಸ್ವಾಸ್ಥ್ಯ. ಅದಕ್ಕೋಸ್ಕರ ನಮ್ಮನ್ನು ನಾವು ಎಜುಕೇಟ್ ಮಾಡ್ಕೋಬೇಕು. ಐ ಆಮ್ ನಾಟ್ ಗೋಯಿಂಗ್ ಟಾಕ್ ಮಚ್ ಆನ್ ದಿಸ್ ಎಜುಕೇಷನ್ ಮೇಲೆ. ಹೇಳ್ತಾ ಇರುವಾಗ ಸ್ವಾಮೀಜಿ ಹೇಳಿದರು ಚಾರಿತ್ರ್ಯ ನಿರ್ಮಾಣ. ನಿನ್ನೆ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಉದಾಹರಣೆ ಕೊಡ್ತಾ ಇದ್ವಿ. ಬಿಗ್ ಆಫೀಸರ್, ಐ ಡೋಂಟ್ ಟೇಕ್ ಬ್ರೈಬ್ಸ್. 5,000, 50,000, 50 ಲಕ್ಷ, 5 ಕೋಟಿ ಕೊಡವ ಯಾವನಾದ್ರೂ ಬಂದ್ರೆ ಸ್ವಲ್ಪ ವಿಚಾರ ಮಾಡೋಕ್ಕೆ ಶುರು ಮಾಡತ್ತಾನವ. ಅಲ್ಲೇ ಟೆಸ್ಟ್ ಆಗೋದು ಚಾರಿತ್ರ್ಯದ ಟೆಸ್ಟು. ಸೊ ಈ ಚಾರಿತ್ರ್ಯದ ನಿರ್ಮಾಣ ಮಾಡ್ಕೋಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಗೊತ್ತಿದೆ ಮೆಣಸಿನ್ಕಾಯಿ ಬಜ್ಜಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದಕ್ಕೆ ಮೆಡಿಕಲ್ ನಾಲೆಜ್ ಬೇಕೇ ಇಲ್ಲರಿ. ಇವತ್ತು ಸಾಯಂಕಾಲ ಮೆಣಸಿನ್ಕಾಯಿ, ಮಂಡಕ್ಕಿ, ಮಿರ್ಚಿ ಬಜ್ಜಿ ತಿಂದಾಗ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆಲಿ ಒಂಥರ ಉರಿ ಆಗುತ್ತೆ, ಸಂಕಟ ಆಗುತ್ತೆ, ಮೋಷನ್ ಕ್ಲಿಯರ್ ಆಗಲ್ಲ. ಇದು ನಮ್ಮ ನಿತ್ಯ ಜೀವನದ ಅನುಭವ. ಇದನ್ನು ಗೊತ್ತಿದ್ದು ಅದನ್ನು ಮುಟ್ಟಬಾರ್ದು ಅನ್ನೋದೇ ಚಾರಿತ್ರ್ಯ ನಿರ್ಮಾಣ. ಗೊತ್ತಿದ್ದು ಅದನ್ನು ಮುಟ್ಟೋದೇ ಚಾರಿತ್ರ್ಯದಿಂದ ಸ್ವಲ್ಪ ದೂರ ಆಗಿದ್ದೇವೆ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಬಿಡ್ರಲ್ಲ. ಅದಕ್ಕೋಸ್ಕರ ಈ ಬುದ್ಧಿಯನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದೇ ಯೋಗ ಬುದ್ಧಿ. ಯೋಗಾತ್ ಯುಂಜತೆ. ಯಾವುದರಿಂದ ಶರೀರ ಮನಸ್ಸನ್ನು ನಾವು ಒಂದುಗೂಡಿಸ್ಕೊಳ್ಬೋದು ಅದೇ ಯೋಗ. ಯೋಗ ಮನಸ್ಸಿನಿಂದ ದಾಟಿ ಬುದ್ಧಿಯಲ್ಲಿದೆ. ಬುದ್ಧಿ ಯಾವಾಗ ಅಲ್ಲಿ ಸ್ಥಿರವಾಗಿ ನಿಲ್ಲುತ್ತೋ ಅದು ಒಂದು ವಿಶೇಷ ಶಕ್ತಿ ಬರುತ್ತೆ, ವಿಚ್ ಕ್ಯಾನ್ ರಿಯಲಿ ಮೇಕ್ ಯು ಫ್ರೀ ಫ್ರಮ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್. ಇಂದ್ರಿಯದಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ವಿ, ಮನಸ್ಸಿನಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ವಿ. ಆ ಶಕ್ತಿ ಆ ವಸ್ತುಗಳ ಕಡೆಗೆ ನಮಗೆ ಕರ್ಕೊಂಡು ಹೋಗ್ತಾ ಇದೆ. ಆ ಶಕ್ತಿಗೆ ನಾವೇನಾದರೂ ವೈಚಾರಿಕವಾಗಿ ವಿಚಾರ ಮಾಡಿ ಸರಿಯಾದ ದಿಶೆಯನ್ನು ಕೊಟ್ಟಿದ್ರೆ ಆದರೆ ನಾವು ರೋಗದಿಂದ ಮುಕ್ತವಾಗಬಹುದು. ಮ್ಯಾನ್ ಅಲೋನ್ ಹ್ಯಾಸ್ ದ ಕೆಪ್ಯಾಸಿಟಿ ಟು ಥಿಂಕ್. ನಮಗೆಲ್ಲ ಗೊತ್ತಿರೋದು ಅಮೀಬಾ ಟು ಚಿಂಪ್ಯಾನ್ಜಿ, ದೇ ಕ್ಯಾನ್ ನಾಟ್ ಥಿಂಕ್. ಮನಸ್ಸೆ ಯೋಗ ಬುದ್ಧಿ. ಯಾವ ಬುದ್ಧಿ ನಮ್ಮನ್ನು ಯೋಗಿಯಾಗಿ ಮಾಡಬಲ್ಲದೋ ಅದು ನಿಜವಾದ ಬುದ್ಧಿ. ಟೇಕ್ ಅ ಪಾಸ್. ಫಾರ್ ಎಕ್ಸಾಂಪಲ್, ತುಂಬ ಚಳಿ ಇದೆ, ಸ್ವಲ್ಪ ಮೈ ಬಿಸಿ ಮಾಡ್ಕೋಬೇಕಂತ ಬೆಂಕಿ ಹತ್ರ ಹೋಗ್ತೇವೆ. ಹೊರಗಡೆಯಿಂದ ನಮ್ಮ ಶರೀರಕ್ಕೆ ಹೀಟ್, ಉಷ್ಣತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸೆನ್ಸರಿ ಸಿಸ್ಟಮ್ ಅಂತ ಹೇಳ್ತಾರೆ. ಸೆನ್ಸರಿ ನರ್ವಸ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆಫ್ ಅಸ್ ಟು ಎಕ್ಸ್ಪೀರಿಯನ್ಸ್ ದ ಥಿಂಗ್ ವಿಚ್ ಈಸ್ ನೆಕ್ಸ್ಟ್ ಟು ಅಸ್. ಸೆನ್ಸರಿ ಸಿಸ್ಟಮ್. ಆ ಬಿಸಿ ಹತ್ತಿರ ಹೋಗಿ ಜಾಸ್ತಿ ಆದಮೇಲೆ ಕೈ ಮತ್ತು ಸ್ವಲ್ಪ ಹಿಂದೆ ತಕ್ಕೊಳ್ತಾವೆ ನಾವು. ಮೋಟಾರ್ ಸಿಸ್ಟಮ್ ಆರ್ಡರ್ ಮಾಡುತ್ತೆ ಬ್ರೈನು, ಬಿಸಿ ಜಾಸ್ತಿ ಆಗ್ತಾ ಇದೆ, ಕೈಯನ್ನು ಸ್ವಲ್ಪ ಹಿಂದೆ ತೆಗೆದುಕೊಳ್ಳು ಅಂಥೇಳಿ. ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಈ ಸೆನ್ಸರಿ ಸಿಸ್ಟಮ್ಮು ಹಾಳಾಗಿ ಹೋಗಿರುತ್ತೆ. ಹೊರಗಡೆಯಿಂದ ಶರೀರಕ್ಕೆ ಬರ್ತಕ್ಕಂಥ ಉಷ್ಣ ಗೊತ್ತಾಗಲ್ಲ. ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಡಯಾಬಿಟಿಕ್ ಫುಡ್ ಕ್ಲಿನಿಕ್ಕಲ್ಲಿ ಒಬ್ಬರು ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ನ್ಯೂರೋಪತಿ ಬಸ್ಸಲ್ಲಿ, ಆ ಹಳೆಯ ಬಸ್ಸಲ್ಲಿ ಎಂಜಿನ್ ಹತ್ತಿರ ಆ ಡ್ರೈವರ್ ಪಕ್ಕ ಕೂಡುವಂಥ ಕಾಲಿಟ್ಕೊಂಡು ಚಪ್ಪಲನ್ನು ಬಿಟ್ಟು ಅದ್ರ ಮೇಲೆ ಇಡುವಂಥದ್ದು. ಅವ್ರಿಗೆ ಸೆನ್ಸೇಷನ್ ಆಗಲ್ಲ, ಆ ಬ್ಲಿಸ್ಟರ್ ಬಂದುಬಿಟ್ಟು ಗಾಯ ಆಗುತ್ತೆ. ಡಯಾಬಿಟಿಕ್ ಫುಟ್. ಸೊ ಎಲ್ಲಿ ಸೆನ್ಸರಿ ಸಿಸ್ಟಮ್ ಕೆಲಸ ಮಾಡಲು ಬಾಹ್ಯ ಪ್ರಜ್ಞೆ, ಶಾರೀರಿಕ ಪ್ರಜ್ಞೆ ಹೊರಟು ಹೋಗುತ್ತೆ. ಸೊ ಸೆನ್ಸರಿ ಸಿಸ್ಟಮ್ ವಿಲ್ ನೋ ದ ಆಬ್ಜೆಕ್ಟ್ ನೆಕ್ಸ್ಟ್ ಟು ಯುವರ್ ಫಿಸಿಕಲ್ ಬಾಡಿ and the mind, the brain gives order, take it away. So sensory system, motor system. When you develop a pause between sensory and motor, ಮೆಣಸಿನ್ಕಾಯಿ ಬಜ್ಜಿ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಗೊತ್ತಾದ ಮೇಲೆ ಆದರೂ ತಿನ್ನಬೇಕು ಅಂತ ಮನಸ್ಸು ಓಡು ಹೋಗ್ತಾ ಇದೆಲ್ಲ, ಅದಕ್ಕೆ ಸ್ವಲ್ಪ ನಿಲ್ಲು ಅಂತ ಹೇಳೋದೇ ಯೋಗ ಬುದ್ಧಿ. Wait, take a pause. A yogi has developed that pause between the sensory system and the motor system, taking a pause.
ಅದಕ್ಕೋಸ್ಕರ ಒಂದಿಷ್ಟು ಬ್ರೀದಿಂಗ್ ಟೆಕ್ನಿಕ್ ಇಂಗ್ಲೀಷ್ನಲ್ಲಿ ಇದ್ರ ಮೇಲೆ ಸಾಕಷ್ಟು ರಿಸರ್ಚ್ ಆಗಿದೆ ಪ್ರಾಣಾಯಾಮದ ಮೇಲೆ. ವಿ ಡೋಂಟ್ ನೋ. ಡಾಕ್ಟರ್ BN ಗಂಗಾಧರ್ ಅಂಥೇಳಿ ಸೈಕ್ಯಾಟ್ರಿಸ್ಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ನಿಮ್ಹ್ಯಾನ್ಸ್, ಬ್ಯಾಂಗ್ಳೂರ್. ದೆನ್ ಹಿ ಬಿಕೇಮ್ ದ ಡೈರೆಕ್ಟರ್, ದೆನ್ ಹಿ ಬಿಕೇಮ್ ದ ಚೇರ್ಮನ್ NMC. ಯೋಗ ಆಸ್ ಮೊನೋಥೆರಪಿ ಟು ಟ್ರೀಟ್ ಮೆಂಟಲ್ ಡಿಸೀಸಸ್. ಫಿಸಿಕಲ್ ಡಿಸೀಸ್ ಅಂತ ನಾ ಹೇಳಾಯ್ತು, ವಿ ಹ್ಯಾವ್ ರಿವರ್ಸ್ಡ್. ಅದೇ ರೀತಿಯಾಗಿ ಮಾನಸಿಕ ಒತ್ತಡದಿಂದಾಗಿ ಏನೇನೆಲ್ಲ ರೋಗಗಳಿದೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಯೋಗ ಆಸ್ ಮೊನೋಥೆರಪಿ. ರಿಸರ್ಚ್ ಪೇಪರ್ಸ್ ವಿ ಹ್ಯಾವ್. ಪಬ್ಲಿಷ್ ಆಗೋದೇನು ಹೆಚ್ಚು ಯೋಗ ಆಸ್ ಆಲ್ಟರ್ನೇಟಿವ್ ಥೆರಪಿ. ಯಾಕೆ ಅಂದರೆ ಅಲೋಪತಿ ಅಥವಾ ಇನ್ನೊಂದು ಯಾವುದೋ ಸಿಸ್ಟಮಲ್ಲಿ ಮೆಡಿಸಿನ್ ಇಲ್ಲ, ಹೀಗಾಗಿ ಹೋಗಿ ಸ್ವಲ್ಪ ಯೋಗಾಭ್ಯಾಸ ಮಾಡಿ ಅಂತ ಹೇಳೋರು ಇದ್ದಾರೆ. ಎಟ್ ದ ಸೇಮ್ ಟೈಮ್ ರಿಯಲ್ ಕ್ಲಿನಿಷಿಯನ್ಸ್, ರಿಯಲ್ ಸೈಂಟಿಸ್ಟ್, ಗ್ರೇಟ್ ಥಿಂಕರ್ಸ್, ದೇ ಸೇ ಯೋಗ ಆಸ್ ಮೊನೋಥೆರಪಿ. ಮುಂದಿನ ಮಾತಾಡ್ತೇವೆ. ಸೊ ಈ ಉಸಿರಾಟವನ್ನು ಚೆನ್ನಾಗಿ ನಾವು ಮಾಡೋದು ಕಲ್ತ್ರೆ ಯು ಕ್ಯಾನ್ ಗೆಟ್ ಕಂಪ್ಲೀಟ್ ಕಂಟ್ರೋಲ್ ಆನ್ ಯುವರ್ ಮೈಂಡ್. ಇದ್ರ ಬಗ್ಗೆ ಕೂಡ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಮಯ ಇಲ್ಲ, ನಿಮಗೆಲ್ಲ ಗೊತ್ತಿರುವಂಥದ್ದು. ಕಾನ್ಸ್ಟಂಟಾಗಿ ನಿತ್ಯ ನಮ್ಮ ಜೀವನದಲ್ಲಿ ಯೋಗ ಅಭ್ಯಾಸ ಮಾಡುವುದರ ಮುಖಾಂತರ ಮಾತ್ರ ನಾವು ನಮ್ಮ ಸೆನ್ಸರಿ ಆರ್ಗನ್ಸ್ ಮೇಲೆ ಆತ್ಮ ಸಂಯಮ, ಅದಿಲ್ಲದೆ ಹೋದರೆ ಏನಾಗುತ್ತೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಇದು ತುಂಬ ಇಷ್ಟ ಆಯ್ತು ನನಗೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬದ್ಧೋ ವಿಷಯಸಂಗಿ ಮುಕ್ತಂ ನಿರ್ವಿಷಯಂ ಸ್ಮೃತಂ. ನೆನ್ಪಿಟ್ಕೋ ಏನನ್ನ ನಿರ್ವಿಷಯ. ಹೊರಗಡೆ ಏನೂ ಇಲ್ಲ, ಏನು ಬೇಡ. ಸ್ವಾಮಿ ರಂಗನಾಥ ಅಂಜಿ ಹೇಳ್ತಾರೆ, ವಾಟ್ ಇಸ್ ಸನ್ಯಾಸ? ಐ ಡೋಂಟ್ ವಾಂಟ್. ಅದರದ್ದು ಉಲ್ಟಾ ವಿಷಯ ಸಂಗಿ ಬೇಕು, ಅದು ಬೇಕು, ಇದು ಬೇಕು, ವಡಾಪಾವನು ಬೇಕು, ಚೋಲಾ ಭಟೂರ್ನ ಬೇಕು, ಎಲ್ಲನೂ ಬೇಕು. ವಿಷಯ ಸಂಗಿ. ಆ ವಿಷಯದ ವಸ್ತು ಕಡೆ ಮನಸ್ಸು ಹರಿತ, ಅದರಿಂದ ನಾವು ಬದ್ಧರಾಗಿದ್ದೇವೆ, ಬಂಧನದಲ್ಲಿದ್ದೇವೆ. ಯಾವಾಗ ಅದನ್ನ ಬಿಡ್ತೀರಿ, ಇದೇ ಕ್ಷಣ ಮುಕ್ತಿ. ಸೊ ಇದನ್ನೆಲ್ಲ ಜೊತೆಗೆ ಹೇಳೋಣ. ಮನ ಏವ ಮನುಷ್ಯಾಣಾಂ, ಇನ್ನು ಸ್ವಲ್ಪ ಜೋರಾಗಿ. ಅದು ಒಂದು ರಾಂಗ್ ಸ್ಟೇಟ್ಮೆಂಟು. ಹಸುವಾಗಿದೆ, ನಿಮ್ಮದು ವಾಯ್ಸ್ ಕಡಿಮೆ. ಹಸುವಾಗಿದ್ದಾಗ ವಾಯ್ಸ್ ಚೆನ್ನಾಗಿರುತ್ತೆ, ಹಸುವಿದ್ದಾಗನ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಊಟ ಆದಮೇಲೆ ನಿದ್ದೆ ಬರುತ್ತೆ, ವಾಯ್ಸ್ ಕಡಿಮೆ ಆಗುತ್ತೆ. ಸೊ ಇಟ್ಸ್ ಅ ನ್ಯೂ ರೂಲ್. ಇಫ್ ಯು ಆರ್ ಫ್ರೆಶ್, ಇಫ್ ಯು ಆರ್ ನಾಟ್ ಈಟಿಂಗ್ ಎನಿಥಿಂಗ್, ಯು ಹ್ಯಾವ್ ದ ಎನರ್ಜಿ. ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬದ್ಧೋ ವಿಷಯ ಸಂಗಿ ಮುಕ್ತಂ ನಿರ್ವಿಷಯಂ ಸ್ಮೃತಂ. ವಡಾಪಾವ್, ಚೋಲಾ ಭಟೂರ ತಿನ್ನೋದು ಒಂದು ಜೀವನ, ಬೇಡ ಉಪವಾಸ ಮಾಡೋದು ಒಂದು ಜೀವನ. ವಡಾಪಾವ್ ಬೇಡ, ಆರೋಗ್ಯಕ್ಕೆ ಏನು ಒಳ್ಳೆಯದು ತಿನ್ನೋದು ಒಂದು ಜೀವನ. ಭೋಗ ಆಸ್ ವೇ ಆಫ್ ಲೈಫ್, ಯೋಗ ಆಸ್ ವೇ ಆಫ್ ಲೈಫ್. ಸ್ವಾಸ್ಥ್ಯಕ್ಕೆ ಒಂದು ದಾರಿ, ರೋಗಕ್ಕೆ ಒಂದು ದಾರಿ. ಯೋಗ ಅಂತೇನು ಹೇಳಿದ್ರು ಇಲ್ಲಿವರೆಗೂ. ಇವತ್ತು ಇಂಟರ್ನ್ಯಾಷನಲ್ ಫೇಮಸ್ ಆಗಿದೆ, ಅದು ಇಂಟರ್ನ್ಯಾಷನಲ್ ಯೋಗ ಡೇ. ನಮ್ಮ ಋಷಿಮುನಿಗಳು ನಮಗೇನು ಬಳುವಳಿಯಾಗಿ ಕೊಟ್ಟರೋ ಅದನ್ನೇನಾದರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಫಿಲಾಸಫಿ ಆಫ್ ಲೈಫ್ ಆ್ಯಂಡ್ ವರ್ಕ್, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಆ ಯೋಗದಲ್ಲಿ ನೆಲೆ ನಿಲ್ಲಬಹುದು. ಅದರಲ್ಲಿ ನೆಲೆ ನಿಲ್ಲಬೇಕು ಅಂದರೆ ಅಭ್ಯಾಸ ಮಾಡಬೇಕು. ಏನೇನಾಗುತ್ತೆ ಸೂಕ್ಷ್ಮ. ಈಗ ಸ್ವಲ್ಪ ಎಲ್ಲ ಕೂತ್ಕೊಂಡಿದ್ದೇವೆ, ಸ್ವಲ್ಪ ಅಲ್ಲೆಲ್ಲೇ ಸ್ವಲ್ಪ ಜಡತ್ತು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಇದಕ್ಕೆ ಸೂಕ್ಷ್ಮ ವ್ಯಾಯಾಮ ಅಂತ ಹೇಳಿ. ಬ್ರೀದ್ ಇನ್ ಗೋ ಅಪ್, ಬ್ರೀದ್ ಔಟ್ ಗೋ ಡೌನ್. Frozen shoulder, cervical spondylitis. Orthopedic surgeon, neurosurgeon, neurophysician is not the solution. You are the solution. Your yoga buddha is the solution. Please try to understand this. This is for everybody. Breathe in, go up. Breathe out, go down. Highest medicine. It increases your vital energy. Joint pain gone. It increases the strength. This is the power of sukshma vyayama. Sthira sukham asanam. ಒಂದು ಹೊತ್ತು ಅಥವಾ 2 ಹೊತ್ತು ಧ್ಯಾನ ಮಾಡಬೇಕು. 1 ಗಂಟೆ ಅಥವಾ 2 ಗಂಟೆ ಧ್ಯಾನ ಮಾಡಬೇಕು. ಶರೀರ ಸ್ಥಿರವಾಗಿಲ್ಲ ಅಂದರೆ ಹೇಗೆ, ಮತ್ತು ನೋವು ಬಂತಂದರೆ ಹೇಗೆ? ಸೊ ಇದು ನೀವು ಮುಟ್ಟಬೇಕು ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಸನಾಸ್. ಇಟ್ ಸ್ಟ್ರೆಂಗ್ಥನ್ಸ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಇದೆಲ್ಲ ರಿಸರ್ಚ್ ಬೇಸ್ಡ್ ಪಾಯಿಂಟ್ಸ್ ವಾಟ್ ಐ ಆಮ್ ಟಾಕಿಂಗ್.
ಪ್ರಾಣಾಯಾಮ ಮಾಡೋದ್ರಿಂದ ಕಂಪ್ಲೀಟ್ ಕಂಟ್ರೋಲ್ ಆನ್ ಅವರ್ ಮೈಂಡ್. ಹೊರಗಡೆ ವಡಾಪಾವ್ ಇದೆ, ಅದು ಬೇಡ, ಆರೋಗ್ಯಕ್ಕೆ ಒಳ್ಳೆಯದಿಲ್ಲ, ತಿಳಿದಾಯ್ತು. ಅದನ್ನ ಹೆಂಗೆ ನಾವು ಅಭ್ಯಾಸಕ್ಕೆ ಮಾಡೋದೀಗ? ಬ್ರೀದಿಂಗ್ ಮುಖಾಂತರ. ಅಗೇನ್ ಸೈನ್ಸ್ ಹ್ಯಾಸ್ ಪ್ರೂವ್ಡ್ ದಿಸ್. ಇಟ್ ರಿಮೂವ್ಸ್ ದ ನ್ಯೂರೋಪ್ಲಾಸ್ಟಿಸಿಟಿ. ಬೆಳಗ್ಗೆ ಎದ್ದ ತಕ್ಷಣ ವಡಾಪಾವ್ ಬೇಕನ್ನೋ ಒಂದು ನ್ಯೂರಾನ್ಸ್ ಅಲೈನ್ಮೆಂಟ್ ಆಗಿದೆ, ಹೀಗಾಗಿ ನಿಮ್ಮನ್ನ ಎಳ್ಕೊಂಡು ಹೋಗ್ತಾ ಇದೆ. ನಿಮ್ಮ ಮನಸ್ಸಿನ ಶಕ್ತಿಗಂತೂ ನಿಮ್ಮ ಶರೀರದ ಶಕ್ತಿ, ಆ ಸೆನ್ಸರಿ ಶಕ್ತಿ ಹೆಚ್ಚಾಗಿ ನಿಮಗೆ ಗೊತ್ತಿದ್ದರೂ ಕೂಡ ಎಳ್ಕೊಂಡು ಹೋಗ್ತಾ ಇದೆ. ಇಟ್ ಟ್ರೀಟ್ಸ್ ದ ನ್ಯೂರೋಪ್ಲಾಸ್ಟಿಸಿಟಿ. ಆ ವಡಾಪಾವ್, ಚೋಲಾ ಭಟೂರ, ಇನ್ನೊಂದೇನೋ ಬೇಕು ಅನ್ನೋ ಒಂದು ಆಸೆ ಆಗಿದೆಯಲ್ಲ, ಅದನ್ನು ತೆಗೆದು ನ್ಯೂರಾನ್ಸನ್ನು ಈ ಥರ ಅಲೈನ್ ಮಾಡುತ್ತೆ. ಉಪವಾಸ ಬೇಕು, ಭಗವನ್ ನಾಮ ಬೇಕು, ಹಣ್ಣು ಬೇಕು ಅಂತ ಒಂದು ಹೊಸ ನ್ಯೂರಾನ್ ಅಲೈನ್ಮೆಂಟ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಟು ಎವ್ರಿ ಬಾಡಿ, ಎವ್ರಿ ಸೆಲ್ ಆಫ್ ದ ಬಾಡಿ. ಓಂ ಮಂತ್ರ, ಇದರ ಮೇಲೆ ಸ್ವಲ್ಪ ನಾನು ಅಭ್ಯಾಸ ಮಾಡಿಸ್ತಾ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಒಂದಿಷ್ಟು ಜಾಗಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜನರು ತಿಳ್ಕೊಂಡಿರ್ತಾರೋ ಮುಂಬೈ ಅಂದರೆ ಬರೀ ಟ್ರಾಫಿಕ್ಕು, ಬರೀ ಬಿಲ್ಡಿಂಗ್ ಅಂತೇಳಿ. ದಿಸ್ ಇಸ್ ದ ಪ್ಲೇಸ್ ಇನ್ ಮುಂಬೈ. ಅದು ವಿಡಿಯೋ ಶಾಯದ್ ಇದು ನಡೀತಿಲ್ಲ. ವಿಡಿಯೋ ತೋರಿಸೋ ಉದ್ದೇಶ ಇಷ್ಟೇ ಇತ್ತು. ಮುಂಬೈಯಲ್ಲೂ ಕೂಡ ಒಳ್ಳೆ ಲಾನ್ಸ್ ಇದೆ, ಗಾರ್ಡನ್ಸ್ ಇದೆ, ಶೀಶೋರ್ ಇದೆ ಯೋಗಾಭ್ಯಾಸ ಮಾಡಲಿಕ್ಕೆ. ಪ್ರೇಯರ್, ಪವರ್ ಆಫ್ ದ ಪ್ರೇಯರ್ ವಿ ಆಲ್ ನೋ. ಅದರ ಮೇಲೆ ಸ್ವಲ್ಪ ರಿಸರ್ಚ್ ಆಗಿದೆ. ಮೆಡಿಟೇಷನ್ ಮೇಲೆ ಕೂಡ ಸಾಕಷ್ಟು ರಿಸರ್ಚ್ ಆಗಿದೆ. ಮೆಡಿಟೇಷನ್ ಆ್ಯಸ್ ದಿ ಹೈಯೆಸ್ಟ್ ಮೆಡಿಕೇಷನ್. ಧ್ಯಾನ ಮಾಡಿ, ಆಧ್ಯಾತ್ಮಿಕ ಜೀವನ ಮಾಡಿ ಎಲ್ಲೋ ಒಂದಿಷ್ಟು ಮಿಸ್ ಆಗಿದೆ. ಹೀಗಾಗಿ ನಾವು ಸ್ವಲ್ಪ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಎಷ್ಟು ಶಕ್ತಿಶಾಲಿ ಆಗಿರಬೇಕು ಅಷ್ಟು ಆಗಿಲ್ಲ. ಈ ಸೈನ್ಸ್ ರಿಸರ್ಚ್ ಮಾಡಿ ತೋರಿಸಿದೆ. ಪೀಪಲ್ ಹೂ ಮೆಡಿಟೇಟೆಡ್, ಇನ್ಫ್ಲಮೇಷನ್ ಕೇಮ್ ಡೌನ್, ಇಮ್ಯುನಿಟಿ ಇನ್ಕ್ರೀಸ್ಡ್, ದೇರ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ಡ್. ಅದಕ್ಕೋಸ್ಕರ ಈ ಥರ ಸತ್ಸಂಗ, ಈ ಥರ ಕಾರ್ಯಕ್ರಮಗಳು. ಮೈ ಮೇನ್ ಫೋಕಸ್ ವಿಲ್ ಬಿ ದಿಸ್ ನಾವ್. 7:30 ಸಮಯ ಆಗೇ ಬಿಡ್ತಲ್ಲ. ಇಂಪಾರ್ಟೆಂಟ್ ಟಾಪಿಕ್ ಮುಟ್ಟಷ್ಟೊತ್ತಿಗೆ ಸಮಯ ಆಗಿಬಿಡ್ತು. ಒಂದು 10 ನಿಮಿಷ ಎಕ್ಸ್ಟೆಂಡ್ ಮಾಡ್ತೀನಿ, ಪ್ಲೀಸ್ ಪರ್ಮಿಟ್ ಮೀ. ಈ ದಿನಚರ್ಯ ಭಾಳ ಮುಖ್ಯ ಆಧ್ಯಾತ್ಮಿಕ ವ್ಯಕ್ತಿಗೆ. ಎಲ್ಲರಿಗೂ ಮುಖ್ಯ, ಆಧ್ಯಾತ್ಮಿಕ ವ್ಯಕ್ತಿಗೆ ಇನ್ನೂ ಮುಖ್ಯ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಏನಾಗುತ್ತೆ ಇದು ಮಾಡೋದ್ರಿಂದ? ಮೆಲೋಟೋನಿನ್. ವೆನ್ ಯು ಸ್ಲೀಪ್ ಇನ್ ಅ ಡಾರ್ಕ್ ರೂಮ್, ಕತ್ತಲ ಕೋಣೆಯಲ್ಲಿ ರಾತ್ರಿ 9 ಗಂಟೆಗೆ ಮಲಗಿ 4 ಗಂಟೆಗೆ ವಿದೌಟ್ ಅಲಾರ್ಮ್ ಎಚ್ಚರವಾಗುತ್ತೆ. ಹೋಲ್ ನೈಟ್ ಯುವರ್ ಬಾಡಿ ಗೆಟ್ಸ್ ಮೆಲೋಟೋನಿನ್. ಇಟ್ಸ್ ಅ ಹಾರ್ಮೋನ್, ಇಟ್ಸ್ ಅ ಕಾಮ್ನೆಸ್ ಹಾರ್ಮೋನ್. ಡೇ ಟೈಮ್ ಬ್ರಾಹ್ಮಿ ಮುಹೂರ್ತ 4 ಗಂಟೆಯಿಂದ ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಈ ಮೆಲೋಟೋನಿನ್ ಆ್ಯಂಡ್ ಸೆರೋಟೋನಿನ್ ಆರ್ ಹೆಲ್ದಿ ಹಾರ್ಮೋನ್ಸ್, ಹಾರ್ಮೋನಿಯಸ್ ಹಾರ್ಮೋನ್ಸ್, ದ ಹಾರ್ಮೋನ್ಸ್ ವಿಚ್ ಕ್ಯಾನ್ ಗಿವ್ ಹ್ಯಾಪಿನೆಸ್. ಸೈಕ್ಯಾಟ್ರಿಸ್ಟ್ ಹತ್ರ ನೀವು ಹೋದರೆ ಭಾಳ ಟೆನ್ಷನ್ ಆದತಿ. ಆಫೀಸಲ್ಲಿ ಕೆಲಸದ ಒತ್ತಡ, ಬರೀ ಹೈಯರ್ ಆಫೀಸರ್ ಅಲ್ಲ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರಿಂದ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನವರೆಗೂ, ಒಬ್ಬ ಕಾರ್ಪೊರೇಟರಿಂದ ಹಿಡ್ಕೊಂಡು ಮಿನಿಸ್ಟರ್ವರೆಗೂ ಇವತ್ತು ಒಬ್ಬ ಆಫೀಸರ್ ಡೈರೆಕ್ಟ್ಲಿ ಒತ್ತಡವನ್ನು ಫೇಸ್ ಮಾಡ್ತಾ ಇದ್ದಾನೋ. ಅದನ್ನು ಹೆಂಗೋ ಮಾಡಿಸ್ಕೊಂಡು ಮನೆಗೆ ಬರ್ತಾನೋ. ಮಗಳದೊಂದು ಸಮಸ್ಯೆ, ಮಗನದೊಂದು ಸಮಸ್ಯೆ, ಹೆಂಡ್ತಿದೊಂದು ಸಮಸ್ಯೆ, ಈ ಎಲ್ಲ ಒತ್ತಡದ ಮಧ್ಯೆ ಕುಸಿದು ಹೋಗ್ತಾ ಇದ್ದಾನು. ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದರಿಂದ ಏನಾಗ್ತಾನೋ, ಬಂದೇನೋ ಸ್ವಲ್ಪ ತಿಂತಾನೋ, ಮಲಗೋದು ಲೇಟು, ಬೆಳಗ್ಗೆ ಏಳೋದು ಲೇಟು. ಸೊ ಫಸ್ಟ್ ಇಫ್ ಯು ಕ್ಯಾನ್ ಡೂ ದಿಸ್, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ಯು ವಿಲ್ ನಾಟ್ ರಿಕ್ವೈರ್ ಎನಿ ಸೈಕ್ಯಾಟ್ರಿಸ್ಟ್. ಇನ್ನೊಂದು ಶಬ್ದ ಹೇಳ್ಬಿಡ್ತೀನಿ. ಸೈಕ್ಯಾಟ್ರಿಸ್ಟ್ ಹ್ಯಾಸ್ ಅ ಲಿಮಿಟೇಷನ್. ಯಾರಿಗೆ ತುಂಬ ಆ್ಯಂಗ್ಸೈಟಿ ಆಗಿ ಬಡ 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 ಮಾತಾಡ್ತಿರ್ತಾನೋ, ಅವ್ನ ಕಂಟ್ರೋಲ್ ಇರಲ್ಲ, ಅವನಿಗೆ ಸ್ವಲ್ಪ ತಣ್ಣ ಮಾಡೋಕ್ಕೆ ಸ್ವಲ್ಪ ನಿದ್ದೆ ಗುಳಿಗೆ ಕೊಡ್ತಾರೆ ಅಥವಾ ಇಂಜೆಕ್ಷನ್ ಕೊಡ್ತಾರೆ. ಯಾರು ಒಟ್ಟ ಮಾತಾಡಲ್ಲ ಸುಮ್ಮನೆ ಕೂತ್ಕೊಳ್ತಾ ಅವ್ನಿಗೆ ಮೂಡ್ ಎಲಿವೇಟರ್ ಕೊಡ್ತಾರೆ. ಮೂಡ್ ಎಲಿವೇಟರ್ 500 to 5,000 rupees ಪರ್ ಟ್ಯಾಬ್ಲೆಟ್. ಅದರ 100 ಪಟ್ಟು ಕೆಲಸ ಮಾಡುತ್ತೆ. ಇಫ್ ಯು ಕ್ಯಾನ್ ಡೂ ದಿಸ್, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಿಮ್ಮ ಮನಸ್ಸಿನಾಗ ಐತೆ ನೋಡ್ರಿ, ಬೆಳಗ್ಗೆ ಬೇಗ ಹೇಳೋದು, ರಾತ್ರಿ ಮಲಗೋದು, ಬೇಗ ಮಾಡೋದ್ರಿಂದ ಎಲ್ಲ ರೋಗಗಳಿಂದ ನಾವು ದೂರ ಆಗ್ಬೋದು. ಯೋಗ ನಿದ್ರಾ, ಇಫ್ ಯು ಸ್ಲೀಪ್ ಪ್ರಾಪರ್ಲಿ, it can do these health benefits. Again, science has proven increases immunity, regulates metabolism, it brings in emotional stability. The best time to sleep is 9 p.m. to 3 a.m.
ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಸ್ನಾನ ಮಾಡಿರಿ, ಎಣ್ಣೆ ಹಚ್ಚಿ ಉಜ್ಜಿ ಸ್ನಾನ ಮಾಡಿರಿ. ದೀಪಾವಳಿ ಸಮಯದಲ್ಲಿ ಅಭ್ಯಂಗ ಸ್ನಾನ ಮಾಡಿಸ್ತಿದ್ರು ನಮ್ಮ ಹಿಂದೆ ಹಿರಿಯರು. ಅಭ್ಯಂಗ ಸ್ನಾನ ಮಾಡೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂಥೇಳಿ ರಿಸರ್ಚ್ ಮಾಡಿ ಪ್ರೂವ್ ಆಗಿದೆ. ಸನ್ ಬೇದಿಂಗ್, ಬಿಸಿಲಿಗೆ ಹೋಗಲ್ಲ, ವಿಟಮಿನ್ D3 ಕಡಿಮೆ ಆಗುತ್ತೆ, ನಿದ್ದೆ ಸರಿಯಾಗಲ್ಲ, ಡಿಪ್ರೆಷನ್ನು, ಇಮ್ಯುನಿಟಿ ಕಡಿಮೆ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ. ಇದೆಲ್ಲ ಆಗಬಾರ್ದು ಅಂದ್ರೆ ಸನ್ ಬೇದಿಂಗ್ ಬೆಳಗಿನ ಹೊತ್ತು ಅರ್ಧ ಗಂಟೆ ಸ್ವಲ್ಪ ನಮ್ಮ ಮ್ಯಾಕ್ಸಿಮಮ್ ಸ್ಕಿನ್ ಸರ್ಫೇಸ್ ಶುಡ್ ಬಿ ಎಕ್ಸ್ಪೋಸ್ ಟು ಸನ್. ಹೈಡ್ರೇಟ್ ಯುವರ್ ಸೆಲ್ಫ್ ಪ್ರಾಪರ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟದ ನಡುವೆ ನೀರು ಕುಡಿರಿ, ಎಳ್ನೀರು ಕುಡಿರಿ, ಕಷಾಯಂ ಕುಡಿರಿ. ಅವಾಯ್ಡ್ ದಿಸ್ 6 ಎನಿಮೀಸ್. ಅರಿಷಡ್ ವರ್ಗ, ಕಾಮ, ಕ್ರೋಧ, ಗೊತ್ತದ್ರ ಬಗ್ಗೆ ಎಲ್ಲ. ಇದು ಗೊತ್ತಿಲ್ವೇ? ಶುಗರ್, ಸಾಲ್ಟ್, ಆಯಿಲ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್, ಪ್ರಾಸೆಸ್ಡ್ ಫುಡ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್. ಇದು ನಮ್ಮ ಆರೋಗ್ಯಕ್ಕೆ ತುಂಬ ತೊಂದರೆ ಕೊಡುವಂಥ ವೈರಿ. ಏನು ಶುಗರ್ ಅಂದರೆ? ಶುಗರ್ ಕೇನ್ ಅದನ್ನು ತಗೊಂಡ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅದರಲ್ಲೂ ಎಲ್ಲ ಒಳ್ಳೆಯದನ್ನು ತೆಗೆದು ಕೇವಲ ಆ ಶುಗರ್ ಮಾಲಿಕ್ಯೂಲ್ ಮಾತ್ರ ಇಟ್ಟು ಅದಕ್ಕೆ ಕೆಮಿಕಲ್ ಆ್ಯಡ್ ಮಾಡಿ ಬಾಟಲಲ್ಲಿ ಇಟ್ಟು ಅದಕ್ಕೆ ಶುಗರ್ ಅಂತ ಕರೆದ್ವಿ. ಅಮೃತ ಸ್ವರೂಪಿ ಕಬ್ಬನ್ನು ವಿಷ ಪ್ರಮಾಣ ಸಕ್ಕರೆಯನ್ನಾಗಿ ನಾವು ಮಾಡಿದ್ದೇವೆ. ಭಗವಂತ ಎಲ್ಲ ವೆಜಿಟೇಬಲ್ಸ್, ಫ್ರೂಟ್ಸಲ್ಲಿ ಸರಿ ಪ್ರಮಾಣದಲ್ಲಿ ಎಲ್ಲ ಸಾಲ್ಟ್ಸನ್ನು ಹಾಕಿಟ್ಟಿದ್ದಾನೆ. ನಾವು ಎಲ್ಲದನ್ನು ತೆಗೆದು NaCl ತಗೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ಸಾಲ್ಟ್ ಅಂತ ಕರೆದ್ವಿ. ಎಲ್ಲ ನಟ್ಸಲ್ಲಿ, ಗ್ರೌಂಡ್ ನಟ್, ಬಾದಾಮ್, ಎಲ್ಲ ನಟ್ಸಲ್ಲಿ ಆ ಬೀಜದ ಜೊತೆಗೆ ಎಣ್ಣೆ ಕೂಡ ಇದೆ. ನಾವೇನು ಮಾಡಿದ್ವಿ, ಇನ್ನೆಲ್ಲ ತೆಗೆದ್ಬಿಟ್ಟು ಎಣ್ಣೆ ಮಾತ್ರ ತಗೊಂಡ್ವಿ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ನಮ್ಮ ಡೈಜೆಷನ್ ಸಿಸ್ಟಮನ್ನು ಸೂಟ್ ಮಾಡಲ್ಲ. ಲಾಟ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆರ್ ಡ್ಯೂ ಟು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್. ಪ್ರಾಸೆಸ್ಡ್ ಫುಡ್, ಹೊರಗಡೆ ಇರ್ತಕ್ಕಂಥ ತೌಡನ್ನು, ಫೈಬರನ್ನು ತೆಗೆಯೋದ್ರಿಂದ ಇಟ್ ಬಿಕೇಮ್ ಪ್ರಾಸೆಸ್ಡ್ ಫುಡ್. ಬ್ರೌನ್ ರೈಸ್ ಬಿಕೇಮ್ ವೈಟ್ ರೈಸ್. ಚಿಲ್ಕೆವಾಲ ದಾಲ್ ಬಿಕೇಮ್ ಪಾಲಿಶ್ಡ್ ದಾಲ್. ದೆನ್ ಆಲ್ ದಿಸ್ ಪ್ರಾಸೆಸ್ಡ್ ಫುಡ್. ಇದು ನಮ್ಮ ಆಹಾರದಲ್ಲಿ 6 ವೈರಿಗಳು. ತಿಳ್ಕೊಂಡಿರಿದ್ನ ಬಿಡೋದು, ಆಮೇಲೆ ವಿಚಾರ ಮಾಡೋಣ ಅಂತ. ದೆನ್ ವಾಟ್ ಈಸ್ ರೈಟ್ ಈಟಿಂಗ್? ಇಫ್ ಯು ಆರ್ ಈಟಿಂಗ್ ಲೈಕ್ ದಿಸ್, fruits for breakfast, fruits for breakfast, you are eating right. Fruit is a complete food. It contains all the fiber, nutrients, multivitamins. It's a very good mood elevator. It increases prana shakti. It gives you energy. It is the best treatment for acidity. It is the best treatment for constipation. ಇದೆಲ್ಲ ರಿಸರ್ಚ್ ಬೇಸ್ಡ್. ಹಣ್ಣು ತಿನ್ನೋದ್ರಿಂದ ನಮಗೆ ಎಸಿಡಿಟಿ ಆಕತ್ರಿ, ಹಣ್ಣು ತಿನ್ನೋದ್ರೆ ನಮ್ಗೆ ಶುಗರ್. ನೋ, ಇಟ್ಸ್ ಅ ಮಿತ್. ದ ಸೈನ್ಸ್ ಈಸ್ ಹಣ್ಣು ತಿಂದಿಲ್ಲ ಹೀಗಾಗಿ ಡಯಾಬಿಟೀಸ್ ಆಗಿತ್ತು, ಹಣ್ಣು ತಿಂದಿಲ್ಲ ಹೀಗಾಗಿ ಎಸಿಡಿಟಿ ಆಗಿತ್ತು, ಹಣ್ಣು ತಿಂದಿಲ್ಲ ಹೀಗಾಗಿ ಕಾನ್ಸ್ಟಿಪೇಷನ್ ಆಗಿತ್ತು. ಸೊ ಫ್ರೂಟ್ ಈಸ್ ಅ ಕಂಪ್ಲೀಟ್ ಫುಡ್. ಬಿಗಿನ್ ಯುವರ್ ಡೇ ವಿತ್ ಫ್ರೂಟ್ಸ್ ಫಾರ್ ಬ್ರೇಕ್ಫಾಸ್ಟ್. ಈಟ್ ರಾ ವೆಜಿಟೇಬಲ್ಸ್, ಲೋಕಲ್, ರೀಜ್ನಲ್, ಸೀಸನಲ್, ಒರಿಜಿನಲ್. ಸೀಸನಲ್, ರೀಜ್ನಲ್, ಒರಿಜಿನಲ್ ಫ್ರೂಟ್ಸ್ ಆ್ಯಂಡ್ ಸಲಾಡ್. ಯಾವುದನ್ನು ನಾವು ಕಚ್ಚಾ ಸಬ್ಜಿಯನ್ನು ತಿನ್ಬೋದು ಅದನ್ನು ತಿನ್ನುವಂಥದ್ದು. ಮಿಲೆಟ್ ಬೇಸ್ಡ್ ಈಟಿಂಗ್. ರಾಗಿ, ನವಣಿ, ಜೋಳ, ಮೆಕ್ಕೆಜೋಳ, ಈ ಥರ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಏಕಧಾನ್ಯ, ಸಿರಿಧಾನ್ಯ ಅಂತ ಅದು ಫೇಮಸ್ ಆಗಿದೆ. ಸೊ ಮಿಲೆಟ್ ಬೇಸ್ಡ್ ಫುಡ್, ಅವಾಯ್ಡಿಂಗ್ ದೋಸ್ 6 ಎನಿಮೀಸ್. ಕ್ಯಾನ್ ವಿ ಕೌಂಟ್ 6 ಎನಿಮೀಸ್? ನಂಬರ್ 1, ಶುಗರ್, ಪ್ರಾಸೆಸ್ಡ್ ಫುಡ್, ನಾನ್ ವೆಜ್. ಅದು ಇಲ್ಲದೆ ಮಿಲೆಟ್ ಇಷ್ಟು ವೆರೈಟಿ ರೆಡಿ ಮಾಡ್ಬೋದು ನೋಡ್ರಿ. ವಡಾಪಾವ್ ಅಂತೆ, ಬಟರ್ ಬ್ರೆಡ್ ಅಂತೆ, ಏನೇನು ಮತ್ತದೆ, ಬರ್ಗರ್ ಅಂತ ಏನೇನು, ಐ ಡೋಂಟ್ ನೋ. ಎಲ್ಲದ್ರಲ್ಲೂ ಅದೇ ಮೈದಾ ಬೇಕಿಂಗ್ ಮಾಡಿದ್ದು, ಅದ್ರ ಮೇಲೆ ಸಾಲ್ಟ್, ಆಯಿಲ್ ಹಾಕಿರ್ತಾರೆ. ಇಷ್ಟು ವೆರೈಟಿ ಇದೆ ನೋಡಿ. ಒಂದ್ಕೊಂದು ಒಂದು ಚೆನ್ನಾಗಿ ಕಾಣ್ತಿಲ್ವ ಪ್ಲೇಟು? ಆಲ್ ದಟ್ ಕಂಟೇನ್ಸ್ ಫೈಬರ್. ಫೈಬರ್ ಇಸ್ ದ ಫ್ಯೂಚರ್ ಆಫ್ ಮೆಡಿಸಿನ್. ಯಾರಿಗೆ ಗೊತ್ತಿದೆಯೋ ಅವ್ರಿಗೆ ಆಲ್ರೆಡಿ ದೇ ಆರ್ ಪ್ರಾಕ್ಟೀಸಿಂಗ್ ಫೈಬರ್ ಆ್ಯಸ್ ಮೆಡಿಸಿನ್. ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಫೈಬರ್ ಆ್ಯಸ್ ಫ್ಯೂಚರ್ ಆಫ್ ಮೆಡಿಸಿನ್ ಟು ರಿವರ್ಸ್ ಆಲ್ ದ ಲೈಫ್ ಸ್ಟೈಲ್ ಡಿಸೀಸಸ್. ಫಾಸ್ಟಿಂಗ್ ಈಸ್ ಹೀಲಿಂಗ್. ಒಂದೊತ್ತುಂಡವನು ಯೋಗಿ. ಇಟ್ ಗಿವ್ಸ್ ಕಂಪ್ಲೀಟ್ ರೆಸ್ಟ್ ಟು ಯುವರ್ ಗಟ್, ಡಿಕ್ರೀಸಸ್ ದ ಇನ್ಫ್ಲಮೇಷನ್, ಡಿಟಾಕ್ಸಿಫೈಸ್ ಯುವರ್ ಬಾಡಿ. ರೈಟ್ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ, cycling, walking, running, yogasana. Holiday should be converted to holy day. ಯೂಶಲಿ ಹಾಲಿಡೇಲಿ ಏನು ಮಾಡ್ತಾರೋ?
ಹಿಂದಿನ ದಿವಸ ಲೇಟ್ ಮಲಗ್ತಾರೋ, ಬೆಳಗ್ಗೆ ಬೇಗ ಹೇಳ್ತಾರೆ. ಅದನ್ನ ಮಾಡಿ ನೀವು. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಎಲ್ಲೆಲ್ಲೋ ಹೋಗೋ ಬದಲು ಫ್ಯಾಮಿಲಿ ಜೊತೆಗೆ ಹೋಗಿ, ಶಿವಶೋರ್ ಇರ್ಬೋದು, ಗಾರ್ಡನ್ ಇರ್ಬೋದು, ಗುಡ್ಡ ಇರ್ಬೋದು, ನೇಚರ್, ಬಿ ಇನ್ ದ ನೇಚರ್. ಸಂಕಲ್ಪ ಮಾಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹೇಳ್ಬೋದು ಇದನ್ನೆಲ್ಲ ಜೊತೆಗೆ, ಒಪ್ಪಿಗೆನೇ ಇದಕ್ಕೆಲ್ಲರೂ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಇಫ್ ಯು ಎಂಬ್ರೇಸ್ ಹೋಲಿಸ್ಟಿಕ್ ವೆಲ್ನೆಸ್, ಯು ಕ್ಯಾನ್ ಬಿ ಫ್ರೀ ಫ್ರಮ್ ಆಲ್ ದ ಡಿಸೀಸ್. ಫಾರ್ ದಟ್ ಕನ್ಸಿಸ್ಟೆನ್ಸಿ, ಎಫರ್ಟ್ಸ್ ಆ್ಯಂಡ್ ಕಮಿಟ್ಮೆಂಟ್, ಅಸೈನ್ಮೆಂಟ್ಸ್ ಫಾರ್ ಎವ್ರಿಬಡಿ. ಮಾಡ್ಬೋದಾ ಇದನ್ನ? ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ರೆಡಿ? ದೆನ್ ರಿಪೀಟ್. ಸ್ಲೀಪ್ ಅರ್ಲಿ, ವೇಕಪ್ ಅರ್ಲಿ. Pray and meditate, you are all doing. Practice of ಸೂಕ್ಷ್ಮ ವ್ಯಾಯಾಮ, ಆಸನ, ಪ್ರಾಣಾಯಾಮ ಸ್ವಲ್ಪ ಮಾಡಿಸ್ಬಿಟ್ಟು ಐ ಕ್ಲೋಸ್ ಎಂದರ್ 5 minutes. ಸೊ ಒಂದು ಸಣ್ಣ ಸೂಕ್ಷ್ಮ ವ್ಯಾಯಾಮನ ಮಾಡಿದ್ವಿ. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಇನ್ಮೇಲೆ ಎಲ್ಲ ಇಂಡಿವಿಜುವಲ್ ನಿಮ್ಮ ಒಳಗೆ ಹೋಗಿ ಮಾಡಿರಿ. ಎಲ್ಲರೂ ಹೊರಗಡೆ ಮರ್ತು ಬಿಡ್ರಿ. ಫರ್ಗೆಟ್ ಹೊರಗಡೆ ಯಾರು ಕುಂತಾರೋ ಏನು ಅಂತೇಳಿ. ಜಸ್ಟ್ ಗೋ ಡೀಪ್ ವಿದಿನ್. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಸ್ವಲ್ಪ ಕತ್ ಮೇಲ್ ಮಾಡಿ. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಸ್ವಲ್ಪ ಸೈಡ್ ವೈಸ್, ಲೆಫ್ಟ್, ರೈಟ್, ರೊಟೇಷನ್, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್. ಸೂಕ್ಷ್ಮ ವ್ಯಾಯಾಮ, ಸಟಲ್ ಎಕ್ಸಸೈಸಸ್ ಫಾರ್ ಆಲ್ ದ ಇನ್ಫ್ಲಮೇಟರಿ ಡಿಸಾರ್ಡರ್ಸ್, ಏಕ್ಸ್ ಆ್ಯಂಡ್ ಪೇನ್ಸ್. ಎಲ್ಲೆಲ್ಲಿ ನೋವು ಇದೆಯೋ ಅಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ, ಆಕ್ಸಿಜನ್ ಸಪ್ಲೈ ಆಗಿಲ್ಲ, ಇನ್ಫ್ಲಮೇಷನ್ ಇದೆ, ನೋವಿದೆ. ದ ಬೆಸ್ಟ್ ಆ್ಯಂಟಿಡೋಟ್ ಫಾರ್ ಆಲ್ ದ ಪೇನ್ ಈಸ್ ಸೂಕ್ಷ್ಮ ವ್ಯಾಯಾಮ ಮಾಡಿ. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಯಾರೆಲ್ಲ ಸ್ವಲ್ಪ ಉತ್ಸಾಹದಲ್ಲಿದ್ರಿ, ನಿಂತ್ಕೊಳ್ಳಿ, ಅದು ನಿಂತ್ಕೊಳ್ಳಿ. ಜಸ್ಟ್ ಸ್ಟ್ರೆಚ್ ಔಟ್. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ವಂಡರ್ಫುಲ್ ಬೆನಿಫಿಟ್ಸ್. ಬ್ರೀದ್ ಔಟ್, ಗೋ ಡೌನ್. ಉಸಿರು ತಗೊಳ್ಳಿ, ಮೇಲೆ ಹೋಗಿ, ಉಸಿರು ಬಿಡಿ, ಕೆಳಗೆ. ಸ್ವಲ್ಪ ಮೇಲೆ ಹೋಗ್ತಾ, ಇನ್ನು ಸ್ವಲ್ಪ ಹಿಂದೆಳಿರಿ, ಸ್ವಲ್ಪ ಮುಂದೆ ಬಾಗಿ. ಬ್ಯಾಕ್ ಪೇನ್ ಗೌನ್. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಶೋಲ್ಡರ್ ರೊಟೇಷನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ ಡೌನ್. ಬ್ರೀದಿಂಗ್ is important. Opposite direction. Breathe in, go up, breathe out, go down. ಕತ್ ನೋವು ಹೋಯ್ತು, ಬೆನ್ನು ಹೋಯ್ತು, ಶೋಲ್ಡರ್ ನೋವು ಹೋಯ್ತು, ಸ್ವಲ್ಪ ಎಲ್ಬೋ, ರಿಸ್ಟ್. ಅದೇ ರೀತಿಯಾಗಿ ಮಂಡಿನೂ ಭಾಳ ಜನ ಬಂದು ಹೇಳ್ತಾರೆ, ಮಾಡಿ ಸ್ಟ್ರೈಟ್ ಮಾಡಿ. ದ ಮಸಲ್ಸ್ ಅರೌಂಡ್ ಯುವರ್ ನೀ, ವೆನ್ ದೇ ಬಿಕಮ್ ಪ್ರಾಪರ್, ಸ್ಟ್ರೆಂಗ್ಥನ್ಡ್, ಯುವರ್ ಇನ್ಫ್ಲಮೇಷನ್ ಅರೌಂಡ್ ದ ನೀ ಇಸ್ ಗಾನ್. Osteoarthritis of the knee replacement is not the solution. This is based on the best knee surgeon in Mumbai, Dr. Arun Mullaji. 2% of the scientists who have got recently announced their name through Harvard and Stanford. ಮಾಡಿ. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್, ಗೋ. ಮಂಡಿನೂ ಆದಮೇಲೆ ಹಿಂದ್ಗಡೆ ಹಿಂಭಾಗದಲ್ಲಿ ಪ್ಲ್ಯಾಂಟಾರ್ ಫೇಶಿಯೈಟಿಸ್, ಹಿಂಬಡು ನೋರಿ. ಬ್ರೀದ್ ಇನ್, ಗೋ ಅಪ್, ಬ್ರೀದ್ ಔಟ್. ಸೊ ಅದಕ್ಕೆ ನಾವು ಹೇಳಿದ್ವಿ ಸೂಕ್ಷ್ಮ ವ್ಯಾಯಾಮ ಮಾಡೋದ್ರಿಂದ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಸರಿ ಹೋಗುತ್ತೆ. ಪೇನ್ ಈಸ್ ಗಾನ್. ಪ್ಲೀಸ್ ಬಿಲೀವ್ ಮೀ, ದಿಸ್ ಇಸ್ $1,000 ವರ್ತ್ ಆ್ಯಕ್ಟಿವಿಟಿ ವಿಚ್ ಕ್ಯಾನ್ ಕೀಪ್ ಯು ಹೆಲ್ದಿ, which can make you free from all the aches and pains of the body. Rheumatologist, orthopedic surgeon, neurosurgeon is not the solution for the pain because of the inactivity. Activity is the highest medication. ಈಗ ಸ್ವಲ್ಪ ಹೊತ್ತು ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡುವ. ಸಿಟ್ ಸ್ಟ್ರೇಟ್, ಟೇಕ್ ಅ ಡೀಪ್ ಬ್ರೆತ್, ಗೋ ಲಿಟಲ್ ಅಪ್. ಉಸಿರು ತಗೊಂಡು ಸ್ವಲ್ಪ ಕತ್ ಮೇಲ್ ಮಾಡಿ. ಟ್ರೈ ಟು ಎಕ್ಸ್ಪೀರಿಯನ್ಸ್ ಫಾರ್ ಯುವರ್ ಸೆಲ್ವ್ಸ್. ಬ್ರೀದ್ ಇನ್, ಗೋ ಅಪ್. ಉಸಿರು ತಗೊಂಡಾಗ ನಮ್ಮದು ಚೆಸ್ಟ್ ತುಂಬುತ್ತೆ, ಅಬ್ಡಮನ್ ತುಂಬುತ್ತೆ. ಬ್ರೀದ್ ಇನ್, ಗೋ ಅಪ್. ಯುವರ್ ಸ್ಪೈನಲ್ ಕಾರ್ಡ್, ಬೆನ್ನು ಹುರಿ ಒಂಥರ ಉದ್ದ ಆದಂಗೆ ಆಗುತ್ತೆ, ಎಳ್ದಂಗೆ ಆಗುತ್ತೆ ಮೇಲೆ ಮತ್ತು ಕೆಳದಾಗೆ. ಸೊ ಹೋಲ್ ಬಾಡಿ ಗೆಟ್ಸ್ ರಿಲ್ಯಾಕ್ಸ್. ಆಲ್ ದ ನರ್ವಸ್ ಪ್ರೆಷರ್ ಇಸ್ ಗಾನ್. ಸರ್ವೈಕಲ್ ಸ್ಪಾಂಡಿಲೈಟಿಸ್, ಲೋ ಬ್ಯಾಕ್ ಏಕ್, ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಟ್ರೀಟ್ಮೆಂಟ್. ಸಿಂಪಲ್ ಪ್ರಾಣಾಯಾಮ, ಸರಳ ಪ್ರಾಣಾಯಾಮ. ನಾವು ಭಕ್ತಿಯಿಂದ ಮಾಡಿದ್ದೇವೆ, ಬಟ್
ವೈಜ್ಞಾನಿಕವಾಗಿ ಅರಿತು ವೆಸ್ಟರ್ನ್ ಸೈನ್ಸ್ ಕಪಲ್ಡ್ ವಿತ್ ವೇದಾಂತ ಮಾಡಿದಾಗ 100% ರಿಸಲ್ಟ್. ಬ್ರೀದ್ ಇನ್, ಗೋ ಅಪ್. ಸ್ವಲ್ಪ ಕಣ್ಣು ಮುಚ್ಚಿಕೊಳ್ಳಿ. ಬ್ರೀದ್ ಔಟ್, ಗೋ ಡೌನ್. ಇನ್ನು ಸ್ವಲ್ಪ ಮುಂದೆ ಹೋಗಿ. ಇಟ್ಸ್ ನಾಟ್ ಜಸ್ಟ್ ದ ಫಿಸಿಕಲ್ ಎಕ್ಸಸೈಸ್ ಯು ಆರ್ ಡೂಯಿಂಗ್, ಇಟ್ ಈಸ್ ಥ್ರೂ ಯುವರ್ ಸೂಕ್ಷ್ಮ ಶರೀರ. ಬ್ರೀದ್ ಇನ್, ಗೋ ಅಪ್. Breathe out, go down. Complete nervous system relaxed. Proper oxygen supply, blood supply to every cell of the body. Inflammation gone. You are free from pain. Breathe in, go up. Breathe out, go down. ಸ್ವಲ್ಪ ಮುಂದುವರಿಯುವ ಪ್ರಾಣಾಯಾಮದಲ್ಲಿ ಭ್ರಾಮ್ರಿ, ಭ್ರಮರ, ಗುಯ್ ಅಂತ ಸೌಂಡ್ ಮಾಡುತ್ತಲ್ಲ, ಕಿವಿ ಹತ್ತಿರ ಬಂದಾಗ ಜೋರಾಗಿ ಸೌಂಡ್ ಮಾಡುತ್ತೆ, ಕಿವಿಯಿಂದ ದೂರ ಹೋದಾಗ ನಿಧಾನಕ್ಕೆ ಸೌಂಡ್ ಕಡಿಮೆ ಆಗುತ್ತೆ. ಅದನ್ನ ನೆನ್ಪು ಮಾಡ್ಕೊಳ್ಳಿ. ನಾವು ಯಾವಾಗ ಭ್ರಾಮ್ರಿ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಕಿವಿ ಹತ್ತಿರ ಬಂದು ಗುಯ್ಗುಡ್ತಾ ಇದೆ, ನಿಧಾನಕ್ಕೆ ಆ ಭ್ರಮರ್ ದೂರ ಹೋಗ್ತಾ ಇದೆ. ಈ ಭಾವನೆಯಿಂದ ಉಸಿರನ್ನು ಆಳವಾಗಿ ತೆಗೆದುಕೊಂಡು ಬಿಡುವಾಗ ಭ್ರಮರದ ಹಾಗೆ ಗುಂಜಿಸುವುದು ಪ್ರಯತ್ನ ಮಾಡುವ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಕ್ಲೋಸ್ ಯುವರ್ ಇಯರ್ಸ್, ಕ್ಲೋಸ್ ಯುವರ್ ಐಸ್, ಬ್ರೀದ್ ಔಟ್. ಬ್ರೀದ್ ಇನ್, ಗೋ ಅಪ್. Breathe in, go up. Brahmri is a wonderful pranayama for mental stress, physical stress. A wonderful pranayama is a solution of physical, mental, emotional, intellectual diseases. To manifest your spiritual energy, pranayama is a wonderful technique to catch hold your unknown, unseen mind through the known physical body. ನಮ್ಮ ಶರೀರದ ಮುಖಾಂತರ ನಮ್ಮ ಮನಸ್ಸನ್ನು ಹಿಡಿಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಟೆಕ್ನಿಕ್ ಅಂದರೆ ಪ್ರಾಣಾಯಾಮ. ಅನುಲೋಮ್ ವಿಲೋಮ್, ಆಲ್ಟರ್ನೇಟಿವ್ ನೇಸಲ್ ಬ್ರೀದಿಂಗ್. ಬಲಗಡೆ ಮೂಗನ್ನು ಬಂದ್ ಮಾಡಿ ಎಡಗಡೆಯಿಂದ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬ್ರೀದ್ ಇನ್, ಲೆಫ್ಟ್ ನಾಸ್ಟ್ರಿಲ್. ವೆನ್ ಯು ಬ್ರೀದ್ ಇನ್, ಗೋ ಅಪ್. ವೆನ್ ಯು ಬ್ರೀದ್ ಔಟ್, ಗೋ ಡೌನ್, ರೈಟ್ ನಾಸ್ಟ್ರಿಲ್. ಕಣ್ಣು ಮುಚ್ಚಿ. ರೈಟ್ ನಾಸ್ಟ್ರಿಲ್, ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಡೀಪ್ ಆ್ಯಂಡ್ ಲಾಂಗ್. ಎಡಗಡೆಯಿಂದ ಉಸಿರನ್ನು ಬಿಡಿ. ಕಲೆಕ್ಟಿವ್ ಸಾಧನ, ಸಮಷ್ಟಿ ಸಾಧನ. ರಿಸಲ್ಟ್ ಈಸ್ ವಂಡರ್ಫುಲ್. ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆಯಿಂದ ಬಿಡಿ, ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆಯಿಂದ ಮಾಡ್ತಾ ಇರಿ. ಕಣ್ಣನ್ನು ಮುಚ್ಚಿಕೊಂಡು ಒಳಗಡೆ ಹೋಗಿ. ಫೀಲ್, ಫೀಲ್ ಯುವರ್ ಬಾಡಿ ಈಸ್ ಎಕ್ಸ್ಪ್ಯಾಂಡಿಂಗ್. ಎವ್ರಿ ಸೆಲ್ ಈಸ್ ಗೆಟಿಂಗ್ ಪ್ರಾಪರ್ ಆಕ್ಸಿಜನ್, ಬ್ಲಡ್ ಸಪ್ಲೈ. ಬ್ರೀದ್ ಇನ್, ಬ್ರೀದ್ ಔಟ್. ಲೆಫ್ಟಿಂದ ಉಸಿರನ್ನು ತಗೊಳ್ಳಿ, ರೈಟಿಂದ ಬಿಡಿ, ರೈಟಿಂದ ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಬಲಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಕಂಪ್ಲೀಟ್ಸ್ ಒನ್ ಸೈಡ್. ಮಾಡ್ತಾ ಇರಿ. ಕೀಪ್ ಡೂಯಿಂಗ್, ವಂಡರ್ಫುಲ್, ಬಹುತ್ ಬಡಿಯಾ. ಮಾಡ್ತಾ ಇರಿ. ಅನುಲೋಮ್ ವಿಲೋಮ್ ಪ್ರಾಣಾಯಾಮ್ ಬ್ಯಾಲೆನ್ಸಸ್ ಈಡ ಪಿಂಗಲ. ಎನರ್ಜಿ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ದ ಸುಷುಮ್ನ. ಏಳಮ್ಮ ತಾಯಿ. ಸ್ವಾಮೀಜಿಯವರು ಎಷ್ಟು ಅದ್ಭುತವಾಗಿ ಭಜನೆ ಮಾಡಿಸಿದ್ರು. ನಾನು ಕಂಡಿದ್ದು ಹೀಗೆ ಭಜನೆ ನಡೀತಾ ಇರಲಿ ಅಂಥೇಳಿ. ಆ ಭಜನೆ ಭಾವದೊಂದಿಗೆ, ಉಸಿರಾಟದೊಂದಿಗೆ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನು ತರ್ತಕ್ಕಂಥ ಪ್ರಯೋಗಶಾಲೆಯಲ್ಲಿ ನಾವು ಅದ್ಭುತವಾದ ಆವಿಷ್ಕಾರವನ್ನು ಮಾಡುತ್ತಿದ್ದೇವೆ. ನಮ್ಮ ಶರೀರ, ನಮ್ಮ ಮನಸ್ಸು ಒಂದು ದೊಡ್ಡ ಪ್ರಯೋಗಶಾಲೆ. ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಭಗವದ್ಗೀತಾ 2nd ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳುತ್ತಾರೆ, ಧ್ಯಾಯತೋ ವಿಷಯಾನ್ ಪುಂಸಃ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಬದ್ಧೋ ವಿಷಯ ಸಂಗಿ. ಆ
ಆ ಹೊರಗಡೆ ಹೋಗ್ತಕ್ಕಂಥ ಮನಸ್ಸನ್ನು ಒಳಗಡೆ ತರಲಿಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಈಡಾ ಪಿಂಗಲ ಬ್ಯಾಲೆನ್ಸ್ ಆದಾಗ ಮೂಲಾಧಾರದಿಂದ ಸಹಸ್ರಾರದ ಕಡೆಗೆ ನಮ್ಮ ಶಕ್ತಿ ಹರಿಯುತ್ತೆ. ಸಹಜವಾಗಿ ಭಗವದ್ಭಕ್ತಿ, ಭಗವತ್ ಚಿಂತನ, ಭಗವದ್ ವಿಚಾರ ಒಳಗಡೆಯಿಂದ ಉದ್ಭವವಾಗುತ್ತೆ. ನಿನ್ನೆ ಸ್ವಾಮೀಜಿಯವರು ಹೇಳ್ತಾ ಇದ್ರು ಒಬ್ಬರು, ಶ್ರೀರಾಮಕೃಷ್ಣರು ಯಾವುದೇ ಪುಸ್ತಕವನ್ನು ಓದಿ ಧರ್ಮ ಬೋಧನೆ ಮಾಡಲಿಲ್ಲ, ಅನುಭೂತಿಯ ನಂತರ ಅನುಭೂತಿ ಪಡೀಲಿಕ್ಕೆ ದ ವಂಡರ್ಫುಲ್ ಟೆಕ್ನಿಕ್ ಈಸ್ ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮ. ಇನ್ನೊಂದು ಪ್ರಾಣಾಯಾಮ ಮಾಡಿ ಮುಗಿಸ್ಬಿಡುವ. ಕಪಾಲಭಾತಿ. ಈ ನಾಭಿಯನ್ನು ಸ್ವಲ್ಪ ಒಳಗಡೆ ತಗೊಳ್ಳೋದು. ಟ್ರೈ ಟು ಬ್ರೀದ್ ಔಟ್, pushing the navel region to the spine. Wonderful medicine for acidity, constipation, diabetes, hypertension, cholesterol. Wonderful treatment for all the metabolic disorders. Wonderful treatment for all the inflammation. Wonderful treatment for the depression, anxiety. Kapalbhati. Ujjayi pranayam. Hold your throat tightly. Breathe in. Hypothyroidism can be reversed by practicing Ujjayi pranayama. Hold your throat tightly. Breathe in. Breathe out. My dear devotees, I am so happy to practice some pranayama methods together. Pranayama is a wonderful technique to have complete control on your mind. It's a proven science. If it is true for me, if it is true for the patients who have done and reversed, as taught by our rishis, it can be true to one who is learning for the first time. ಇನ್ನೊಂದು 3 ಬಾರಿ ಓಂಕಾರ ಉಚ್ಚಾರಣೆ ಮಾಡುವಾಗ ಒಂದಿಷ್ಟು ಅಂಶಗಳನ್ನು ಹೇಳ್ತೀನಿ, ಅದನ್ನ ಗಮನದಲ್ಲಿಟ್ಕೊಂಡು ಮಾಡುವ. ಅಕಾರ ಉಕಾರ ಮಕಾರ ಸೇರಿ ಓಂಕಾರವಾಗಿದೆ. ಅ ನಾಭಿಯಿಂದ, ಉ ಛಾತಿ ಮಧ್ಯೆಯಿಂದ, ಮ ಕಂಠದಲ್ಲಿ. ಓಂಕಾರ ಕೇವಲ ಶಬ್ದ ಅಲ್ಲ, ಅದು ಒಂದು ಕಂಪನ. ಇಟ್ಸ್ ಅ ವೈಬ್ರೇಷನ್. ವೈಬ್ರೇಷನ್ ಆದಮೇಲೆ ಸೌಂಡ್ ಬರುವಂಥದ್ದು. ಟು ಟ್ರೈ ಟು experience those vibrations. ಅಕಾರ ಉಕಾರ ಮಕಾರ ಓಂಕಾರವನ್ನು 3 ಬಾರಿ ಉಚ್ಚಾರಣೆ ಮಾಡಿ ನಾನು ಈ ತರಗತಿ ನಿಲ್ಲಿಸ್ತೇನೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಕಡೆಗೆ ಹೊರಡುವಂಥದ್ದು. ಟೇಕ್ ಎ ಡೀಪ್ ಬ್ರೆತ್. ಇನ್ನೊಂದು ಸಾರಿ. ಆಹಾರವನ್ನು ಔಷಧಿಯಾಗಿ ಹೇಗೆ ನಾವು ಮಾಡ್ಬೋದು? ಪ್ರತಿಯೊಂದು ಅಡುಗೆ ಮನೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದೇ ಆದರೆ ಮೆಡಿಕಲ್ ಶಾಪ್ಸ್ಗೆ ಕೆಲಸ ಇಲ್ಲ. ಅಡುಗೆ ಮನೆ ಸರಿ ಇಲ್ಲ, ಹೀಗಾಗಿ ದಿನನಿತ್ಯ ಮೆಡಿಕಲ್ ಶಾಪ್ ಸಂಖ್ಯೆ ಜಾಸ್ತಿ ಆಗ್ತದೆ.
ಪ್ರಾಯೋಗಿಕವಾಗಿ ರಾಮಕೃಷ್ಣ ಮಿಷನ್ ಹಾಸ್ಪಿಟಲ್ ಇದನ್ನು ಮಾಡಿದ್ದಾಗಿದೆ. ನಮ್ಮ ಹಾಸ್ಪಿಟಲಲ್ಲಿ ಪ್ರತಿಯೊಬ್ಬ ರೋಗಿ, ಪ್ರತಿಯೊಬ್ಬ ಡಾಕ್ಟರ್, ಸ್ಟಾಫ್ ಎಲ್ಲರೂ ಹೋಲಿಸ್ಟಿಕ್ ವೆಲ್ನೆಸ್ ಫುಡ್ಡನ್ನು ತಗೊಳ್ತಾ ಇದ್ದರು. ಈ ದುರ್ಗಾ ಪೂಜೆ ಅಂಗವಾಗಿ ಹೋಲಿಸ್ಟಿಕ್ ವೆಲ್ನೆಸ್ ಸ್ಟಾಲ್ ಕೂಡ ನಾವು ಆರಂಭ ಮಾಡಿದ್ದೇವೆ, OPD ಪೇಷಂಟ್ಸಿಗೆ ಕೂಡ. ಅಗೇನ್ ಇಂಟೆನ್ಸಿಫೈ ಆನ್ ಯುವರ್ ಆ್ಯಕ್ಟಿವಿಟೀಸ್. ವಾಕಿಂಗ್ ಮಾಡ್ತೇವ್ರಿ ನಾವು ಊಟ ಆದ್ಮೇಲೆ 10 ಹೆಜ್ಜೆ ಅಥವಾ 100 ಹೆಜ್ಜೆ. ಕ್ಯಾನ್ ಯು ಡೂ ಇಟ್ ಫಾರ್ 10,000 ಸ್ಟೆಪ್ಸ್? Can you do 50 kilometers cycling per day with all your routine activities? It is possible. It includes a complete life, complete therapy. Yoga as way of life. It begins on the mat, but it's beyond the mat. That's what Swami Vivekananda, 11 September 1893, Sisters and Brothers of America, acceptance and tolerance, harmony, religious harmony. It's for entire life. ಇದು ಒಂದು ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಡಿಸೀಸಸ್ ಆರ್ ಮೆನಿ, ಸೊಲ್ಯೂಷನ್ ಇಸ್ ಒನ್. ಯೋಗ ಯಾಸ್ ವಿ ಆಫ್ ಲೈಫ್. ಎಲ್ಲರ ಜೊತೆಗೆ ಹೇಳುವ. ರೋಗಗಳು ಅನೇಕ, ಮದ್ದು ಒಂದು, ಯೋಗ ಜೀವನ ಪದ್ಧತಿ. ದಿಸ್ ಇಸ್ ಆಲ್ ಪಾಸಿಬಲ್ by the grace of Thakur Ma Swamiji. Blessings from all our elders and devotees who are really interested to practice holistic wellness. Donors who are ready to sponsor for such activities. We are able to run this program free of cost at Ramakrishna Mission, Mumbai. I express my gratitude for all of them. The next holistic wellness clinic will be on 8th November. Every month, second Saturday. ಒಂದು ಸಂಪೂರ್ಣ ದಿವಸದ ಒಂದು ವರ್ಕ್ಶಾಪ್ ನಡೆಸ್ತೇವೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ಇಟ್ಸ್ ಲೈವ್ ಯೂಟ್ಯೂಬ್ ರಾಮಕೃಷ್ಣ ಮಿಷನ್ ಕಾರಲ್ಲಿ ನೀವು ನೋಡ್ಬೋದು. ಇಷ್ಟು ವಿಚಾರದೊಂದಿಗೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಈ ಆದರ್ಶವ ತತ್ವವನ್ನು ನಾವೆಲ್ಲ ಅಳವಡಿಸಿಕೊಂಡು ನಿತ್ಯ ಜೀವನದಲ್ಲಿ ಯೋಗ ಅಭ್ಯಾಸ ಮಾಡಿ ನಾವು ಸರಿಯಾದ ರೀತಿಯಲ್ಲಿ ಯೋಗಿಗಳಾಗೋಣ. ಶ್ರೀರಾಮಕೃಷ್ಣರು ಮೆಚ್ಚುವ ರೀತಿಯಲ್ಲಿ ಭಕ್ತರಾಗೋಣ. ಭಗವಾನ್ ಶ್ರೀರಾಮಕೃಷ್ಣರು, ಮಾತೆ ಶಾರದೆ ದೇವಿಯರು, ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲರನ್ನು ಹರಿಸಿ ಆ ಯೋಗ ಜೀವನದಿಂದ ನಮ್ಮನ್ನು ಯುಕ್ತರನ್ನಾಗಿ ಸೇರಿಸಿ ಈ ಭೋಗ ಜೀವನದಿಂದ ದೂರ ಮಾಡಿ ಎಲ್ಲ ರೋಗ ರುಜಿನಗಳು ದೂರವಾಗಲಿ. ಅಧ್ಯಾತ್ಮದಲ್ಲಿಯೇ ಆರೋಗ್ಯ, ಆರೋಗ್ಯದಿಂದ ಅಧ್ಯಾತ್ಮದೊಡೆಗೆ ನಡೆಯುವ ಅಂತ ಹೇಳುವ ಮಾತನ್ನು ಹೇಳಿ ವಾಣಿಗೆ ವಿರಾಮ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಒಂದು ದಿವಸ ಮಸ್ತಾಗಿ ಕುದುರೆ ಮೇಲೆ ಹೊಂಟುದ್ದ. ಇದ್ರಿಗೊಬ್ಬ ಮಸ್ತ್ ರಮ್ತಾ ಸಾಧು ಬಂದ. ಅವನಿಗೆ ನೋಡಿ ಈ ಮನುಷ್ಯನಿಗೆ ಕೇಳಿ ಉತ್ತರ ಸರಿಯಾಗಿ ಕೊಡಬಲ್ಲ ಅಂತ ಒಳಗಡೆಯಿಂದ ಇಚ್ಛೆ ಬಂತು, ಕೇಳೋಣ ಅಂಥೇಳಿ. ಸಾಧು ಬಾಬಾ, ಹಮಾರೆ 3 ಪ್ರಶ್ನೆ ಹೇ, 3 ಪ್ರಶ್ನೆ ಇದೆ, ಉತ್ತರ ಕೊಡ್ತೀರಾ ನೀವು? ಕೊಡ್ತೀನಿ, ಬಟ್ ನೀ ಭಾಳ ಉದ್ದಂಟದಿಯಲ್ಲೋ, ಕುದುರೆ ಮೇಲೆ ಇದ್ಕೊಂಡು ನನಗೆ ಉತ್ತರ ಕೇಳತ್ತೆ ನೀನು. ಕುಂದ್ರಸ ಸಮ್ಮಾನ ಮಾಡು, ಆಮೇಲೆ ಕೇಳಲ್ಲ ಪ್ರಶ್ನೆ. ರಾಜಾಗನಿಸ್ತು, ಇವು ನಿಜಕ್ಕೂ ಸ್ವಾಮಿ ಮಹಾರಾಜ್ ಈಸ್ ರಿಯಲ್ ಮಹಾರಾಜ್, ಇಟ್ ಡಸಂಟ್ ಕೇರ್ ಎನಿಬಡಿ. ಆಯಿತು, ಒಳ್ಳೆ ವ್ಯವಸ್ಥೆ. ರಾಜ ಒಂದು ದೊಡ್ಡ ಕುಟೀರದಲ್ಲಿ ಸ್ವಾಮೀಜಿಯವರಿಗೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ದ. ಸ್ವಾಮೀಜಿ 3 ಪ್ರಶ್ನೆ ಕೇಳ್ಬೋದಾ? ಕೇಳು. ಮೊದಲನೇ ಪ್ರಶ್ನೆ, ದೇವ ಇದ್ದಾನ? ಇದ್ರ ಒಬ್ಬನಾದನ, ಭಾಳಾದನ? ಎರಡನೇ ಪ್ರಶ್ನೆ, ದೇವ ಇರ್ತಾನೆ ಎಲ್ಲಿ? ಸಿಗುತ್ತಾನೆ ಹೆಂಗವ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಅವ ಇರೋದಾದ್ರೆ ಸಿಗದಾದ್ರೆ ಮಾಡ್ತಾನೇನವ? 3 ಪ್ರಶ್ನೆ. ರಾಜ ಕೇಳ್ದ ಉತ್ತರಕ್ಕೆ ಕೊಡಕ್ಕೆ ಸ್ವಾಮೀಜಿಗೆ. ಸ್ವಾಮೀಜಿ ಹೇಳಿದರು, ಒಬ್ಬನ ಇದ್ದಾಗ ಕೇಳ್ತೆ ಉತ್ತರನ, ಎಲ್ಲರೂ ಇದ್ದಾಗ ಹೇಳಿ. ಎಲ್ಲರೂ ಇದ್ದಾಗ ಹೇಳಿರಿ ಚಲೋ ರೀ, ಭಾಳ ಜನರಿಗೆ ಉಪಯೋಗ ಆಗುತ್ತೆ. ಆಯ್ತು, ಹಂಗಾರೆ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲರನ್ನೂ ಸೇರಿಸು. ಡೇಟ್ ಫಿಕ್ಸ್ ಆಯ್ತು, ಸೇರ್ಸಾಕ 1 ತಿಂಗಳಾದ್ಮೇಲೆ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿ, ಸೊ ದಟ್ ಎಲ್ಲ ಪ್ರಜೆಗಳು, ಮಂತ್ರಿಗಳು ಎಲ್ಲರೂ ಇರಬೇಕಲ್ಲ. ಆಯಿತು, ಫಿಕ್ಸ್ ಆಯಿತು.
ಸೊ ಒಂದು ತಿಂಗಳು ಮಸ್ತ್ ರಮ್ತಾ ಸಾಧು ಮಸ್ತ್ ಪೂಜಾ ಪಾಠ ಜಪ ಧ್ಯಾನ ಫಲಹಾರ ಎಲ್ಲ ಮಾಡ್ಕೊಂಡು ಬ್ರೇಕ್ಫಾಸ್ಟಲ್ಲಿ ಏನು ಫ್ರೂಟ್ಸ್ ಏನು ತಗೊಳ್ತಿದ್ರು ಅವರು, ಮಧ್ಯಾಹ್ನ ಊಟಕ್ಕೆ ಹೆಚ್ಚು ತರಕಾರಿ ತಗೊಳ್ತಿದ್ರು, ಒಂದು ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಸಾಯಂಕಾಲ ಮತ್ತು ಸ್ವಲ್ಪ ಫ್ರೂಟ್ಸ್, ಮಸ್ತಪ್ನ ಪೂಜಾ ಪಾಠ ಖುಷಿಯಾಗಿ. ಇನ್ನೇನು 3 ದಿವಸ ಉಳಿದಿತ್ತು. ಹಿಂಗೆ ಮತ್ತು ಈವ್ನಿಂಗ್ ಸ್ವಲ್ಪ ವಾಕಿಂಗ್ ಮಾಡ್ತಿದ್ರು ಅವರು. ಒಬ್ಬ ರೈತನ ಜೊತೆ ದೋಸ್ತಿ ಆಗಿತ್ತು. ಒಂದು ಕೆಲಸ ಆಯಿತೋ, ಹೇಳಿ ಸ್ವಾಮೀಜಿ ಬುದ್ಧಿ, ಇಷ್ಟು ದಿವಸದಿಂದ ಅಷ್ಟೊಂದು ಭಕ್ತಿ ಭಾವ ಬೆಳೆದತ್ತು ರೈತನಿಗೆ ಆ ಸ್ವಾಮೀಜಿ ಬಗ್ಗೆ, ಹೇಳ್ರಲ್ಲ ಮತ್ತು ನಾಳೆ ಹೇಳ್ತಾನೆ ತಗೋ. ಇನ್ನು 2 ದಿವಸ ಉಳಿದತ್ತು, ಇವತ್ತಿನ ದಿವಸ ಮತ್ತೆ ಒಂದು ಕೆಲಸ ಮಾಡ್ತೇನೆ. ಹೇಳ್ರಪ್ಪ ಮಾಡ್ತಾನೆ, ನಾಳೆ ಹೇಳ್ತಾನೆ ತಗೋ. ಸೊ ನಾಳೆ ದಿವಸ ಡೇಟ್ ಫಿಕ್ಸ್ ಆಗಿತ್ತು. ಇವತ್ತಿನ ದಿವಸ ರೈತಗೆ ಆ ಸ್ವಾಮೀಜಿಯವ್ರು ಹೇಳಿದ್ರು, ಒಂದು ಕೆಲಸ ಮಾಡ್ಬೇಕು, ನೀನು ಸನ್ಯಾಸ ಆಗ್ಬೇಕು. ಮನೆ ಮಠ ಕೆಲಸ ಇದ್ರಿ ಹೆಂಗೆ ಬಿಟ್ಟು ಸನ್ಯಾಸಿ ಬಟ್ಟೆ ಹಾಕ್ಕೊಂಡು ಸನ್ಯಾಸಿ ಹೆಂಗೆ ಒಂದು ದಿವಸ ಇರೋಕತ್ತೇನು? ಅದಾಗ್ಬೋದಲ್ರಿ. ಆದ್ರೆ ಯಾರಾದರೂ ಈ ಶಾಸ್ತ್ರದ ಬಗ್ಗೆ ಕೇಳಿದ್ರೆ ನಾ ಏನು ಹೇಳಲಿ, ನಾ ಇರ್ತಾನಲ್ಲ ಅದು ನಾ ಹೇಳ್ತೇನೆ. ಒಪ್ಪಿಗೆ ಆಯಿತು. ನಾಳೆ ದಿವಸ ಸನ್ಯಾಸಿ ವೇಷದಲ್ಲಿ ರೈತ, ಆ ಸನ್ಯಾಸಿಗಳು ರೈತನ ವೇಷದಲ್ಲಿ ಎಕ್ಸ್ಚೇಂಜ್ ಆಯಿತು. ಸೊ ರಾಜ ಕರೆದ, ಅರಮನೆಯಲ್ಲೆಲ್ಲ ಸಭಾ ಇತ್ತು, 3 ಪ್ರಶ್ನೆ ಇದ್ವಲ್ಲ. ಸೊ ಆರತಿ ಸಮ್ಮಾನ ಎಲ್ಲ ಆಯಿತು. ಸನ್ಯಾಸಿ ವೇಷದಲ್ಲಿ ರೈತ, ರೈತನ ವೇಷದಲ್ಲಿ ಸನ್ಯಾಸಿ. ಸೊ ಮುಂದೆ ಸನ್ಯಾಸಿ ರೈತ, ಹಿಂದೆ ಅವ್ರ ಹಿಂದೆ ಸ್ವಾಮಿಗಳು. 3 ಪ್ರಶ್ನೆ. ರಾಜ ಕೇಳ್ತಾನೋ ಪ್ರಶ್ನೆ, ಈ ಪ್ರಶ್ನೆನ ನಮ್ಮ ಹೊಲ ಮಾಡೋ ಹುಡುಗದ ನಾವು ಹೇಳ್ತಾನೆ ಬಿಡ, ಹೇಳಕ್ಕೆ ರೆಡಿ ಆದರು. ಸೊ ಸನ್ಯಾಸಿ ರೈತನ ವೇಷದಲ್ಲಿ ಅವ್ರು ಉತ್ತರ ಕೊಡೋಕೆ ಶುರು ಮಾಡಿದ್ರು. 1ನೇ ಪ್ರಶ್ನೆ, ದೇವರು ಒಬ್ಬನ ಅದಾನ ಅಥವಾ ಭಾಳ ಅದಾನ? ರಾಜ ಒಂದು ಕೆಲಸ ಮಾಡು, ಒಂದು ಪ್ಲೇಟಲ್ಲಿ ಒಂದಿಷ್ಟು ಮಣಿಗಳನ್ನು ತರಿಸ, ಎಣ್ಸಾಕೆ ಶುರು ಮಾಡು. ಮಣಿ ತಗೊಂಡು ಎಣಿಸಿ ಈ ಕಡೆ ಇಡು ಖಾಲಿ ಪ್ಲೇಟ್ನಲ್ಲಿ. ಎಣ್ಸಾಕೆ ಶುರು ಮಾಡಿದರು. ರಾಜ ಹೇಳ್ದ 1 ಇಟ್ಟ, ಆಮೇಲೆ ಹೇಳ್ದ 2 ಅಂತ. 1 ನಿಮಿಷ ನಿಲ್ಲ, ನೋಡು ಕೈಯಾಗ ಮಣಿ 1 ಐತೆ 2 ಐತೆ? 1 ಐತಿ, ಮತ್ತು 2 ಅಂತ ಯಾಕೆ ಹೇಳತ್ತಿ? ತಪ್ಪು ಹೇಳತ್ತಿ ಅಲ್ಲಿ ನೀನು. ಇಟ್ಟ, ಮತ್ತೊಂದು ಕಂಟಿನ್ಯೂ ಮಾಡು. 3, ಕೈಯಾಗ ಮಣಿ ಎಷ್ಟೈತಿ? 1, 3 ಅಂತ ಯಾಕೆ ಹೇಳತ್ತಿ? ತಪ್ಪು. ಸೊ ಭಗವಂತ ಮೊದಲನೇವನಿಗೆ ಸಿಕ್ಕ, ಅವನು ಹಿಂಗದನ ಅಂತ ಹೇಳ್ದ. 2ನೇವನಿಗೆ ಸಿಕ್ಕ, ಹಿಂಗದನ ಅಂತ ಹೇಳ್ದ. 3ನೇವನಿಗೆ ಸಿಕ್ಕ, ಹಿಂಗದನ ಅಂತ ಹೇಳ್ದ. ಆ ಮಣಿ 2ನೇದಕ್ಕಂತ ಮೊದಲು 1 ಇತ್ತು, 2 ಆದ್ಮೇಲೆ 3ನೇದ್ದು 1 ಇತ್ತು. 1 ಬಹಳ ಆಗಿ ಕಾಣ್ತಾ ಇತ್ತು. ಅದೇ ರೀತಿ ಭಗವಂತ ಒಬ್ಬನೇ ಬಹಳವಾಗಿ ಕಾಣ್ತಾನ ಅವರವರ ಅನುಭವದ ಮೇಲೆ. 2ನೇ ಪ್ರಶ್ನೆ ಏನಿತ್ತು ಹೇಳ್ರಿ? ಇರ್ತಾನೆ ಎಲ್ಲಿ, ಮಾಡ್ತಾನೆ ಏನವ? ಬರೀ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳತ್ತಿ, ಏನು ಕೊಡುವಲ್ಲ ನನಗೆ? ಸ್ವಲ್ಪ ಹಾಲು ತರಿಸಲ್ಲ ಕುಡಿಯಾಕೆ. ಹಾಲು ಬಂತು ಬಟ್ಲದಾಗ, ಬಳ್ಳಾಡ್ಸಕತ್ತಿರು ಸ್ವಾಮಿಗಳು. ಯಾರು? ರೈತನ ವೇಷದಲ್ಲಿದ್ದರು ಅವರು, ಸ್ವಾಮಿಗಳು, ಜ್ಞಾನಿಗಳು. ಸ್ವಾಮೀಜಿ ಏನು ಮಾಡತ್ತೀರಿ? ನಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟು ಬಳ್ಳಾಡ್ಸಾತಿರಲ್ಲ ಹಾಲಾಗ, ಹಾಲು ತರಿಸಿದ್ದಾತ. ಕೇಳೇನಿ, ಹಾಲಿನೊಳಗೆ ಬೆಣ್ಣೆ ಐತೆ ಅಂತ, ಎಣ್ಣೆ ಐತಿ, ತುಪ್ಪ ಐತೆ ಅಂತ ಹುಡ್ಕಾಕತ್ತೇನಿ. ಅರೇ ಸ್ವಾಮೀಜಿ ಅದು ಹ್ಯಾಂಗೆ ರೀ? ಮೊದಲು ಹೆಪ್ಪು ಹಾಕ್ಬೇಕು, ಮೊಸರು ಆಕತಿ, ಆಮೇಲೆ ಕಡಿಬೇಕು, ಬೆಣ್ಣೆ ತೆಗಿಬೇಕು, ಆಮೇಲೆ ಕಾಸ್ಬೇಕು, ಆಮೇಲೆ ತುಪ್ಪ ಸಿಗ್ತತಿ. ಓ ಹಂಗ ರಾಜ, ದೇವರು ಈ ಹಾಲನ್ನೇ ಹೆಂಗದನ ಹಂಗೆ ಎಲ್ಲಲ್ಲೂ ಇದ್ದಾನೆ, ನಮ್ಮ ಒಳಗನ ಇದ್ದಾನೆ. ಹಾಲಿನೊಳಗೆ ಹೆಂಗೆ ತುಪ್ಪ ಐತೆ ಹಂಗೆ. ಅದಕ್ಕೆ ಏನು ಮಾಡ್ಬೇಕು? ಒಂದು ಹತ್ರ ಕುತ್ಕೋಬೇಕು, ಏಕನಿಷ್ಠದಿಂದ ಕುತ್ಕೊಂಡು ಏನು ಮಾಡ್ಬೇಕು? ಆ ವಿವೇಕ ವಿಚಾರದಿಂದ ಮಂಥನ ಮಾಡ್ಬೇಕು. ಆಮೇಲೆ ಏನಾಗುತ್ತೆ? ಬೆಣ್ಣೆ ಸಿಗ್ತತ್ತಲ್ಲ, ಅದನ್ನೇನು ಮಾಡ್ಬೇಕು?
ಬಿಸಿಲು ಕೊಟ್ಟು ಕಾಸಿ ತುಪ್ಪ ಮಾಡ್ಬೇಕಲ್ಲ, ಹಂಗೆ ತಪಸ್ಸಿನಿಂದ ನಾವು ಆ ಹಾಲಿನಿಂದ ತುಪ್ಪವನ್ನು ಹೇಗೆ ಪ್ರಕಟೀಕರಿಸಿದ್ದೆವೋ ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥನ ಭಗವಂತನ ಪ್ರಕಟ ಮಾಡಲಿಕ್ಕೆ ತಪಸ್ಸು ಮಾಡ್ಬೇಕು. ಹಿಂಗೆ ಭಗವಂತ ಸಿಗ್ತಾನ. ಎರಡನೇ ಪ್ರಶ್ನೆದ ಉತ್ತರ ಸಿಗ್ತಾ, ಎಲ್ಲಿರ್ತಾನೆ, ಹೆಂಗೆ ಸಿಗ್ತಾನ. ಮೂರನೇದ್ದು ಏನು ಮಾಡ್ತಾನವ. ಇದು ಭಾಳ ಆತಲ್ಲ. ನಾನು ಉತ್ತರ ಕೊಡತ್ತೀನಿ, ನೀ ಪ್ರಶ್ನೆ ಕೇಳತ್ತಿ. ಪ್ರಶ್ನೆ ಕೇಳೋನು ಶಿಷ್ಯ, ಉತ್ತರ ಕೊಡೋನು ಗುರು. ಇಲ್ಲೇನಾಗೈತಿ, ನೀನು ಪ್ರಶ್ನೆ ಕೇಳೋ ಸಿಂಹಾಸನದ ಮೇಲೆ ಕುಂತು ನಾನು ಕೆಳಗೆ ಕೊಡಿಸಿ, ಏನು ಸರಿ ಏನಿದೆ? ತಪ್ಪ್ರಿ. ಸೊ ರಾಜ ಏನು ಮಾಡ್ತಾನೆ, ಕೆಳಗೆ ಬಂದು ಕೊಡ್ತಾನೆ ಶಿಷ್ಯನ ಜಾಗದಲ್ಲಿ. ಸ್ವಾಮಿಗಳ್ನ ಏನು ಮಾಡಿಸ್ತಾನೆ, ಸ್ವಾಮಿ ಅಂದ್ರೆ ಇಲ್ಲಿ ಎಲ್ಲರ ಜನರಿಗೆ ಕಣ್ಣಿಗೆ ಏನು ಕಾಣತಾನವ, ರೈತನ್ನ ಸಿಂಹಾಸನದ ಮೇಲೆ ಕೊಡಿಸ್ತಾನೆ. ದೇವ್ರು ಇದನ್ನ ಮಾಡ್ತಾನೆ, ರಾಜನ ಕೆಳಗೆ ಕೊಡಿಸ್ತಾನೆ, ರೈತನ್ನ ಸಿಂಹಾಸನದ ಮೇಲೆ ಕೊಡಿಸ್ತಾನೆ. ದೊಡ್ಡವ್ರನ್ನ ಕೆಳಗೆ ಕೊಡಿಸ್ತಾನೆ, ಸಣ್ಣವ್ರನ್ನ ಮ್ಯಾಲೆ ಕೊಡಿಸ್ತಾನೆ. 3 ಪ್ರಶ್ನೆ. ಏನು 3 ಪ್ರಶ್ನೆ? ದೇವರು ಒಬ್ಬನ ಅದಾನ, ಭಾಳ ಅದಾನ, ಇದ್ರ ಎಲ್ಲಿರ್ತಾನ, ಏನು ಮಾಡ್ತಾನ? ಚೆನ್ನಾಗಿದೆ ಉತ್ತರ. ಇದೇ ರೀತಿ ಅಧ್ಯಾತ್ಮ ಜೀವನ, ಆ ದಿಸೆಯಲ್ಲಿ ನಾವೆಲ್ಲ ನಡೆಯೋಣ. ಈಗ ಆರತಿ ಸಮಯ. ಎಲ್ಲರೂ ಸೇರಿ ಆರತಿ ಮಾಡಿ ಆಮೇಲೆ ಉಪಹಾರ, ಬ್ರೇಕ್ಫಾಸ್ಟ್. ज्योतिर्ज्योति जलहृदिकं
बाजे अंग संग मुद गाईचे छंद गाईचे छंद भक्त वृंद आरती तुम जय जय आरती तुम हर हर आरती तुम शिव शिव आरती तुम खंडन भवबंधन जगवंदन जय श्री गुरु महाराज जी की जय।